ಅಮ್ಮ ಅವ್ರು ಗುಂಡಣ್ಣವ್ರಲ್ವಾ? ಹೌದ್ ಕಣೆ. ಅಮ್ಮ ತಾಳು ಕರಿತೀನಿ. ಗುಂಡಣ್ಣವ್ರೆ, ನೀನು 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 ವಾಣಿ ಅಲ್ವಾ? ಯಾಕೆ ಗುಂಡಣ್ಣವ್ರೆ ಅಷ್ಟು ಬೇಗ ಮರ್ತ್ಬಿಟ್ರಾ? ಎಲ್ಲಾದ್ರೂ ಉಂಟಾ? ನೀನ್ ಒಬ್ಳೆ ಬಂದಿದೀನಮ್ಮ? ಅಮ್ಮನೂ ಬಂದಿದ್ದಾರೆ. ಏನು ಭೂಮಿ ಭಾರವಾಗಿದ್ದೀನಿ. ಅಂತ ಮಾತು ಯಾಕೆ ಆಡ್ತಿ ಕಾವೇರಮ್ಮ? ವೀಣಾ ಬಂದಿಲ್ವಾ ನಿಮ್ ಜೊತೆಲಿ? ದೇವಸ್ಥಾನಕ್ಕೆಲ್ಲ ಅವಳೆಲ್ಲಿ ಬರ್ತಾಳೆ ಹೇಳಿ ಗುಂಡಣ್ಣವ್ರೆ? ಅವಳ ಸ್ವಭಾವ ನಿಮಗ್ ಗೊತ್ತಿಲ್ವೇ? ಅಮ್ಮ ಸುಮ್ಮನಿರು. ಅದ್ ಸರಿ, ನೀವು ನಮ್ಮನೆ ಕಡೆ ಬರೋದೇ ಬಿಟ್ಬಿಟ್ರಲ್ಲ, ನಮ್ಮನ್ನೆಲ್ಲ ಮರ್ತೇ ಬಿಟ್ರಲ್ಲ. ಅಯ್ಯೋ, ಎಲ್ಲಾದ್ರೂ ಉಂಟೇನಮ್ಮ? ಶಿವರಾಮಯ್ಯ ನನಗೆ ಮಾಡಿರೋ ಉಪಕಾರನ ಈ ಜನ್ಮದಲ್ಲಿ ನಾನು ತೀರ್ಸೋಕ್ಕಾಗುತ್ತೆಯೇ? ಅದಿರ್ಲಿ, ವೀಣಾ ಮದುವೆ ವಿಷಯ ಏನಾಯ್ತು? ಅವಳ ಹಣೆಲಿ ಕಂಕಣ ಬಲ ಬರ್ದಿದ್ಯೋ ಇಲ್ವೋ ಆ ರಾಘವೇಂದ್ರನಿಗೆ ಗೊತ್ತು. ಹಾಗೇನು ಯೋಚನೆ ಮಾಡಬೇಡಿ ಕಾವೇರಮ್ಮ, ದೇವ್ರಿದಾನೆ. ಆ ಜ್ಞಾಪಕ್ ಬಂತು ನೋಡಿ, ನನ್ನ ಸ್ನೇಹಿತನ ಮಗ ಶ್ರೀಧರ ಅಂತ ಒಬ್ಬ ಇದ್ದಾನೆ, ಕಾಲೇಜ್ ಲೆಕ್ಚರರು, ನೋಡೋಕು ಲಕ್ಷಣವಾಗಿದ್ದಾನೆ. ಒಂದು ಪ್ರಯತ್ನ ಪಡೋಣ. ಹಾಗೆ ಮಾಡಿಯಪ್ಪ, ನಿಮಗ್ ಪುಣ್ಯ ಬರುತ್ತೆ. ನಮಗೆ ನಿಮ್ಮನ್ ಬಿಟ್ರೆ ಮತ್ತಿನ್ಯಾರಿದ್ದಾರೆ ಗುಂಡಣ್ಣವ್ರೆ? ಯಾರಿದಾರೋ ಯಾರಿಲ್ವೋ, ಅಂತೂ ಆ ದೇವ್ರೊಬ್ಬ ಇದ್ದೇ ಇದ್ದಾನೆ ಕಾವೇರಮ್ಮ. ನೋಡಮ್ಮ, ನಾನು ಹಿಂದೆ ವೀಣಾಗೆ ಒಂದಲ್ಲ ಅಂತ 2 ಗಂಡಿಗೆ ಪ್ರಯತ್ನ ಪಟ್ಟೆ, ಸಫಲನಾಗ್ಲಿಲ್ಲ. ಇದು 3ನೇದು. ಈ ಸಲ ಗೆದ್ದು ಬಂದೇ ನಿಮ್ಮನೆ ಹೊಸಳ ಕಾಲಿಡ್ತೀನಿ. ಇದೇ ನನ್ನ ಹಠ. ಬರ್ತೀನಿ. ತಗೊಳ್ಳಿ. ಏನಪ್ಪಾ ಇದೆಲ್ಲ ಶ್ರೀಧರ? ಯಾಕಿಷ್ಟು ತೊಂದರೆ ತಗೊಂಡೆ? ಅಯ್ಯಯ್ಯೋ, ತೊಂದ್ರೆ ಏನ್ ಬಂತು? ಅಪರೂಪಕ್ಕೆ ಬಂದಿದ್ದೀರಿ. ತಿಂಡಿ ಏನೋ ಹೋಟೆಲ್ದು, ಕಾಫಿ ಮಾತ್ರ ನಾನ್ ಮಾಡಿದ್ದು. ಹೇಗಿದೆಯೋ ಏನೋ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಇನ್ನೆಷ್ಟು ದಿವಸ ಅಂತ ಹೀಗೆ ಬ್ರಹ್ಮಚಾರಿಯಾಗಿರ್ತೀಯಪ್ಪ ಶ್ರೀಧರ? ಅಲ್ಲ, ಮನೇಲಿ ಹೆಂಡತಿ ಅಂತ ಒಬ್ಳಿದ್ದು ಹೊರಗಡೆಯಿಂದ ಬರ್ತಿದ್ದಾಗೆ ಕೈ ಬಳೆ ಶಬ್ದ, ಕಾಲಿನ ಗೆಜ್ಜೆ ಶಬ್ದ ಮಾಡ್ತಾ ಕೈಗೆ ನೀರು ಕೊಟ್ಟು ಬಿಸಿ ಬಿಸಿಯಾಗಿ ಅಡಿಗೆ ಬಡಿಸಿದ್ರೆ ಆ ಊಟದ ರುಚಿನೇ ಬೇರೆ ಅಲ್ವಾ? ನಂಗೂ ಮದುವೆ ಮಾಡ್ಕೋಬೇಕು ಅಂತ ಆಸೆ ಏನೋ ಇದೆ ಗುಂಡಣ್ಣವ್ರೆ. ಆದ್ರೆ ನನ್ನ ಅಭಿರುಚಿಗೆ ತಕ್ಕಂತ ಹುಡುಗಿನೂ ಸಿಗ್ಬೇಕಲ್ಲ. ಏನಪ್ಪ ನಿನ್ನ ಅಭಿಲಾಷೆ? ಏನ್ ಶ್ರೀಮಂತರ ಮನೆ ಹುಡುಗಿ ಬೇಕಾ? ಇಲ್ಲ ನಾಟ್ಯ ಸಂಗೀತ ಕಲ್ತಿರೋ ಹುಡುಗಿ ಬೇಕಾ? ಇಲ್ಲ ಡಾಕ್ಟರ್ ಇಂಜಿನಿಯರ್ ಓದಿರೋ ಹುಡುಗಿ ಬೇಕಾ? ಅಯ್ಯಯ್ಯೋ, ಹಾಗೇನಿಲ್ಲ ಗುಂಡಣ್ಣವ್ರೆ. ಬಡವ್ರ ಮನೆ ಹುಡುಗಿ ಆಗಿದ್ರು ಪರವಾಗಿಲ್ಲ, ನೋಡಕ್ ಲಕ್ಷಣವಾಗಿರ್ಬೇಕು, ವಿದ್ಯಾವಂತೆ ಆಗಿರ್ಬೇಕು ಅಷ್ಟೇ. ಅಷ್ಟೇ ತಾನೇ? ಈಗಿನ ಕಾಲದ ಹುಡುಗರಲ್ವೇನಪ್ಪ? ತಗೋ, ಮೊದಲು ಈ ಫೋಟೋ ನೋಡು, ಆಮೇಲೆ ಬಾಕಿ ವಿಷಯ ಮಾತಾಡು. ಹಾಯ್ ಶ್ರೀಧರ್. ಹಾಯ್. ಹೌ ಆರ್ ಯು? ಫೈನ್. ಏನ್ ಮದುವೆ ಮಾಡ್ಕೊಳಂತ ಪಾರ್ಟಿ ಗಿಟ್ಟಿಲ್ವಾ? ಅದಕ್ಕೆ ನಂದು ಕೊಡ್ಸೋಣ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ರಘು. ಅಲ್ಲಿ ಆರೆಂಜ್ ಬಾರ್ಡರ್ ಸೀರೆ ಉಟ್ಕೊಂಡಿದಾರಲ್ಲ, ಯಾರವರು? ಓ, ಅವರ ಮಿಸ್ ವೀಣಾ ಅಂತ, ನನ್ನ ತಂಗಿ ಫ್ರೆಂಡು. ಪಾರ್ಟಿ ಇದೆಯಲ್ಲ, ಅದಕ್ಕೆ ಬಂದಿದ್ದಾರೆ. ಅವ್ರ ತಂದೆ ಶಿವರಾಮಯ್ಯ ಅಂತ, ಸ್ಕೂಲಲ್ಲಿ ಟೀಚರ್ ಆಗಿದ್ದಾರೆ. ಅಪ್ಪ ಶ್ರೀಧರ, ಏನಿದು ಫೋಟೋ ನೋಡ್ತಾ ನೋಡ್ತಾ ಮಾತಿಂದ ನಿಂತ್ಬಿಟ್ಟಿದ್ಯಲ್ಲ? ಗುಂಡಣ್ಣವ್ರೆ, ಈಕೆ ಹುಡುಗಿ ಹೆಸರು ವೀಣಾ ಅಂತ, BA ಓದಿದಾಳಪ್ಪ. ಅವ್ರ ತಂದೆ ಹೆಸರು ಶಿವರಾಮಯ್ಯ ಅಂತ, ಟೀಚರ್ ಆಗಿದ್ರು. ನೋಡು, ನೀನು ಹುಡುಗಿನ ಪ್ರತ್ಯಕ್ಷವಾಗಿ ನೋಡ್ಬೇಕು ಅಂತಿದ್ರೆ ನನ್ ಜೊತೆಲಿ ಬಾ, ನಾಳೆನೆ ವಾಪಸ್ ಬಂದ್ರಾಯ್ತು. ಹುಡುಗಿನ ಒಂದ್ಸಲ ನನ್ನ ಸ್ನೇಹಿತನ ಮನೇಲಿ ನೋಡಿದೀನಿ ಗುಂಡಣ್ಣವ್ರೆ. ಅದು ಅಲ್ಲದೆ ಪರೀಕ್ಷೆ ಹತ್ರ ಬರ್ತಾ ಇರೋದ್ರಿಂದ ರಜಾ ಬೇರೆ ಸಿಗೋದಿಲ್ಲ. ಆಯ್ತು, ರಜಾ ಸಿಕ್ಕದಾಗಲೇ ಬಾಪ, ಅದಕ್ಕೇನಂತೆ. ಒಟ್ನಲ್ಲಿ ಹುಡುಗಿ ನಿನಗೆ ಒಪ್ಪಿಗೆ ಆಯ್ತು ತಾನೆ? ಆದ್ರೂ ಹುಡುಗಿನೂ ಒಪ್ಬೇಕಲ್ಲ. ಒಪ್ಪದೆ ಏನ್ ಮಾಡ್ತಾಳೆ? ಅಲ್ಲಪ್ಪ, ನಿನಗಿಂತ ಗಂಡು ಬೇಕೇನೆಯ ಶ್ರೀಧರ್? ನೋಡಿ ಶ್ರೀಧರ್, ಆ ಹುಡುಗಿ ತಂದೆ ಶಿವರಾಮಯ್ಯ ತೀರ್ ಹೋದ್ಮೇಲೆ ಈ ಮದುವೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇದೆಯಪ್ಪ. ನಾನ್ ಹೇಳಿದ್ಮೇಲೆ ಮುಗಿದೋಯ್ತು, ಒಪ್ಕೊಂಡಾಗೆ. ಹಾಗಲ್ಲ ಗುಂಡಣ್ಣವ್ರೆ, ಹುಡುಗಿ ಅಭಿಪ್ರಾಯನ ಒಂದ್ಸಲ ಕೇಳಿ ತಿಳ್ಕೊಬೇಕಾದ್ ನಮ್ ಕರ್ತವ್ಯ. ಒಂದ್ ನಿಮಿಷ ಇದೆ.
ನನ್ ಫೋಟೋ ಇದೆ. ಹಾಗೆ ವೀಣಾಗೊಂದು ಲೆಟರ್ ಬರೆದಿಟ್ಟಿದ್ದೀನಿ, ನೋಡಿ ಅವ್ರ ಅಭಿಪ್ರಾಯ ತಿಳಿಸ್ಲಿ. ಆಮೇಲೆ ನಾನ್ ವೀಣಾ ನೋಡಿರೋ ವಿಷಯ ಅವ್ರಿಗೆ ಹೇಳ್ಬೇಡಿ. ಆಗ್ಲಪ್ಪ, ನಿನ್ನಿಷ್ಟದಂತೆ ಆಗ್ಲಿ. ನಾ ಬರ್ತೀನಿ, ಸರಿನಾ? ಕಾವೇರಮ್ಮ, ಕಾವೇರಮ್ಮ, ಗುಂಡಣ್ಣನ ಹಠವೇ ಹಠ. ಹೆಸರಿಗೆ ಗುಂಡಣ್ಣನಾದ್ರೂ ಗುರಿ ಇಟ್ಟ ಅಂದ್ರೆ ಅದು ಗುಂಡೆ. ವೀಣಾಗೆ ಕಂಕಣ ಬಲ ಕೂಡ ಬಂದ್ಬಿಡ್ತು. ಹುಡುಗ ಫೋಟೋ ನೋಡೇ ದಂಗಾಗ್ಬಿಟ್ಟ. ಹೌದಾ ಗುಂಡಣ್ಣವ್ರೆ? ಆ ಹುಡುಗ ಏನ್ ಮಾಡ್ತಾನೆ ಗುಂಡಣ್ಣವ್ರೆ? ಕಾಲೇಜ್ನಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿದ್ದಾನೆ. ಅವನ್ನೇ ಇಲ್ಲಿಗೆ ಬಾ ಅಂತ ಕರೆದೆ. ಅವನಿಗೂ ಬರೋಕ್ ಆಸೆ ಇತ್ತು. ಈ ಪರೀಕ್ಷೆ ಸಮಯ ನೋಡಿ ಅದಕ್ಕೆ ಇನ್ನೊಂದ್ಸಲ ಬರ್ತೀನಿ ಅಂತ ಹೇಳ್ದ. ಒಟ್ನಲ್ಲಿ ವೀಣಾ ಮದ್ವೆ ಆಯ್ತು ಅಂತಾನೆ ತಿಳ್ಕೊಳ್ಳಿ. ಹುಡುಗ ಹೇಗಿದ್ದಾನೆ ಗುಂಡಣ್ಣವ್ರೆ? ಎಲ್ಲ ನನ್ನಾಗೆ ಇದಾನಮ್ಮ. ಹೋಗಿ ಗುಂಡಣ್ಣವ್ರೆ, ಯಾವಾಗ್ಲೂ ತಮಾಷೆನೆ. ಏನು, ಇದೇ ಅವನ ಫೋಟೋ. ತಗೊಂಡೋಗಿ ವೀಣಾ ಕೊಡು, ಜೊತೆಗೆ ಲೆಟರ್ ಕೊಟ್ಟಿದ್ದಾನ ನೋಡು. ಒಲವಿನ ವೀಣಾ, ನನ್ನ ಈ ಅನಿರೀಕ್ಷಿತ ಪತ್ರ ನೋಡಿ ನಿನಗೆ ಆಶ್ಚರ್ಯವಾಗಿರಬಹುದಲ್ವಾ? ಗುಂಡಣ್ಣ ಅವರು ನಿನ್ನ ಭಾವಚಿತ್ರ ತೋರಿಸಿದಾಗ ನನ್ನ ಕಣ್ಣನ್ನೇ ನನಗೆ ನಂಬಕ್ಕಾಗ್ಲಿಲ್ಲ. ಯಾಕೆ ಗೊತ್ತಾ? ಯಾವ ಹೆಣ್ಣನ್ನ ಸ್ನೇಹಿತನ ಮನೇಲಿ ನೋಡಿ ಪ್ರಥಮ ನೋಟದಲ್ಲೇ ಅನುರಕ್ತನಾಗಿದ್ನೋ ಅದೇ ಹುಡುಗಿ ಕೈ ಹಿಡಿಯೋ ಭಾಗ್ಯ ನನಗೆ ಒದಗ್ ಬಂದಿದೆ ಅಂದಾಗ ನನಗಾದ ಸಂತೋಷ, ಆನಂದ ಅಷ್ಟಿಷ್ಟಲ್ಲ. ವೀಣಾ, ನಿನ್ನ ಮದುವೆ ಆಗೋಕೆ ನನಗಂತೂ ಖಂಡಿತ ಒಪ್ಪಿಗೆ ಇದೆ. ಆದ್ರೆ ನನ್ನ ಬಾಳ ಸಂಗಾತಿಯಾಗೋ ನಿನ್ನ ಅಭಿಪ್ರಾಯನೂ ಅಷ್ಟೇ ಮುಖ್ಯ ಅಲ್ವೇ? ಈ ಕಾಗದದ ಜೊತೆಗೆ ನನ್ನ ಫೋಟೋನೂ ಕಳಿಸ್ತಾ ಇದ್ದೀನಿ. ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯ ತಪ್ಪದೆ ತಿಳಿಸ್ತೀಯಾ? ನಿಮ್ಗೊಂದು ಸಂತೋಷ ಸುದ್ದಿ, ನಾನು ಇಷ್ಟರಲ್ಲೇ ಮದುವೆ ಆಗ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅಂದ್ಹಾಗೆ ಹುಡುಗಿ ಯಾರು? ಹುಡುಗಿ ಹೆಸರು ವೀಣಾ ಅಂತ. ಅವ್ರ ತಂದೆ ಶಿವರಾಮಯ್ಯನವರು ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾರೆ. ಮುಂದಿನ ತಿಂಗಳೇ ನಿಶ್ಚಿತಾರ್ಥ ಇಟ್ಕೋಬೇಕು ಅಂತಿದ್ದೀನಿ. ನೀವಿಬ್ರು ಖಂಡಿತ ಬರ್ಬೇಕು. ಅದೆಲ್ಲ ನನಗೆ ಹೇಳ್ಬೇಕಾ? ಖಂಡಿತ ಬಂದೇ ಬರ್ತೇನೆ. ನಿನ್ ಮದುವೆ ಮೇಲ್ ವಿಚಾರಣೆ ಎಲ್ಲ ನನಗ್ ಬಿಟ್ಬಿಡು, ನಾನ್ ನೋಡ್ಕೊಳ್ತೇನೆ. ಥ್ಯಾಂಕ್ ಯು. ನೀವಲ್ದೆ ನನಗೆ ಯಾರಿದ್ದಾರೆ? ಬರ್ಲಾ? ಅದಕ್ಕೆ ಬರ್ತೀನಿ. ಆಗಾಗ ಬರ್ತಾ ಇರಿ. ಬಾಯ್ಸ್. ಏನಕ್ಕ ಇದು? ಇಷ್ಟೊಂದು ಬರೆದು ರಾಶಿ ಹಾಕಿದೆಯಲ್ಲ? ಹೌದು ಕಣೆ, ನಂಗೇನ್ ಬರಿಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಲೇ ವಾಣಿ, ವಾಣಿ ಪ್ಲೀಸ್ ನಂಗೊಂದ್ ಸ್ವಲ್ಪ ಹೆಲ್ಪ್ ಮಾಡ್ತೀಯನ್ನೇ? ಯಾರು, ನಾನಾ? ನಾನು ಯಾವಾಗ ಲವ್ ಲೆಟರ್ ಬರ್ದಿದ್ನೆ? ನೀನ್ ಬರ್ದಿದ್ಯಾ ಅಂತಲ್ಲ ಕಣೆ ನಾನು ಹೇಳ್ತಿರೋದು. ಏನೋ ಸ್ವಲ್ಪ ಹೆಲ್ಪ್ ಮಾಡೆ ಅಂದ್ರೆ. ಅದ್ ಸರಿ, ನಾನ್ ಹೇಳ್ಕೊಟ್ರೆ ನಂಗೇನ್ ಕೊಡ್ತೀಯಾ? ನೀನ್ ಕೇಳಿಕ್ ಕೊಡ್ತೀನಿ. ಖಂಡಿತವಾಗ್ಲು? ಖಂಡಿತವಾಗ್ಲು. ಸರಿ ಕೂತ್ಕೋ. ನೋಡಿದ್ರ ಭಾವ, ಒಂದು ಲವ್ ಲೆಟರ್ ಬರೆಯೋಕ್ ಬರಲ್ಲ, ಇಂಥವ್ಳನ್ನ ನೀವು ಮದ್ವೆ ಮಾಡ್ಕೊಳ್ತಿದ್ದೀರಾ. ಭಾವ, ಈಗ ಬರೆಯೋ ಲವ್ ಲೆಟರ್ ನಲ್ಲಿ ಭಾವ, ಭಾಷೆ ಎಲ್ಲ ನಂದು, ಅಕ್ಷರ ಮಾತ್ರ ಅಕ್ಕಂದು. ಸಾಕ್ ಹೇಳೆ. ಇರೇ ಸ್ವಲ್ಪ. ಹಾ, ನನ್ನ ಹೃದಯ ಸಿಂಹಾಸನಾಧೀಶ್ವರನಿಗೆ. ನನ್ನ ಹೃದಯ. ಅದು ಬೇಡ, ತುಂಬಾ ನಾಟಕೀಯವಾಗಿದೆಯೇ. ಏನ್ ಹೇಳೋದು? ಹಾ, ನನ್ನ ಭಾವಿ ಪತಿಗೆ. ನನ್ನ ಭಾವಿ. ಭಾವಿ ಏನೇ ಅದು ಭಾವಿ ಗಿವಿ ಅಂತ? ಸ್ವಲ್ಪನೂ ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ? ಚೆನ್ನಾಗಿದೆ. ನನ್ನ ಒಲವಿನ ರಾಜ ಶ್ರೀಧರನಿಗೆ. ನನ್ನ ಒಲವಿನ ರಾಜ ಶ್ರೀಧರನಿಗೆ. The aim of the experiment
is to estimate the weight of potassium permanganate present in a liter of the solution, being provided with exactly 0.1 normal mole salt solution. Exactly 25 ml of mole salt solution is pipetted out to a clean conical flask. ಹೇಗೆ ನನ್ನ ಆಟ ನೀವೇ ಒಂದು ಒಳ್ಳೆ ಮುಹೂರ್ತ ನೋಡಿ ಒಂದು ಲಗ್ನ ಇಡಿಸಿ ನನಗೆ ತಿಳಿಸಿದ್ರೆ ಸಾಕು. ಏನ್ ಗುಂಡಣ್ಣವ್ರೆ, ಲೈಫ್ ಪರೀಕ್ಷೆಗಿಂತ ಆ ಪರೀಕ್ಷೆನೇ ಮುಖ್ಯನಂತ ಅವ್ರಿಗೆ. ಅಲ್ಲ, ಹುಡುಗ ಹುಡುಗಿನ ಒಂದ್ಸಲ ನೋಡ್ಲಿಲ್ವಲ್ಲ ಗುಂಡಣ್ಣವ್ರೆ? ಆ ಹುಡುಗನೇ ಅಷ್ಟೊಂದು ನಂಬಿಕೆಯಿಂದ ಕಾಗದ ಬರೆದಿರೋವಾಗ ನೀನ್ ಯಾಕಮ್ಮ ಸುಮ್ಮನೆ ತಲೆ ಕೆಡಿಸ್ಕೋತೀಯಾ? ನೋಡಿ ನೋಡಿ ಅವನಿಗೆ ತಿಳಿಸ್ಬಿಡೋಣ. ಈಗ ಅವ್ರಿದ್ದಿದ್ರೆ ಎಷ್ಟು ಸಂತೋಷದಿಂದ ಎಲ್ಲಾ ಏರ್ಪಾಟ್ ಮಾಡ್ತಾ ಇದ್ರು. ಈಗ ಇವಳೊಬ್ಳೆ ಎಲ್ಲೆಲ್ಲಿ ಅಂತ ಓಡಾಡ್ತಾಳೆ. ಯಾಕಮ್ಮ ಹಾಗೆ ಹೇಳ್ತೀಯ? ನಾವಿಲ್ವೇ ಕಾವೇರಮ್ಮ? ಶಿವರಾಮು ನನಗೆ ಎಂತೆಂತ ಸಮಯದಲ್ಲಿ ಸಹಾಯ ಮಾಡಿದಾನೆ ಗೊತ್ತೇನಮ್ಮ? ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿ ಸತ್ತಾಗ, ಶವ ಸಂಸ್ಕಾರಕ್ಕೆ ಕಾಸಿಲ್ದೇ ಇದ್ದಾಗ ಆತ ಮಾಡಿರೋ ಸಹಾಯ ನಾನು ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ತಾಯಿ. ಕಾವೇರಮ್ಮ, ನಾನಿರೋವರೆಗೂ ನೀನ್ ಏನು ಯೋಚನೆ ಮಾಡ್ಬೇಡಮ್ಮ. ಎಲ್ಲ ನಾನ್ ನೋಡ್ಕೊಳ್ತೀನಮ್ಮ, ನಾನ್ ನೋಡ್ಕೊಳ್ತೀನಿ ತಾಯಿ. ಅಮ್ಮ, ಅಮ್ಮ, ಈ ಸರ ಚೆನ್ನಾಗಿದ್ಯಾ? ವಾಣಿ, ಒಡವೆ ವಸ್ತು ಅಂತ ಯಾಕಮ್ಮ ಇಷ್ಟೆಲ್ಲಾ ಖರ್ಚು ಮಾಡ್ತೀಯ? ನಿಮ್ ತಂದೆದು ಇನ್ಶೂರೆನ್ಸ್ ಹಣ ಅಂತ ಬಂದಿದ್ದೆ 30,000. ಅದ್ರಲ್ಲಿ ನಿನ್ ಮದ್ವೆಗೆ ಅಂತ 15, ವೀಣಾ ಮದ್ವೆಗೆ ಅಂತ 15,000 ಎತ್ತಿಟ್ಟಿದ್ದು. ಈಗ ನೀ ಮಾಡ್ತಿರೋ ಖರ್ಚು ನೋಡಿದ್ರೆ ಎಲ್ಲಾ ಹಣನೂ ಅವಳ ಒಬ್ಳು ಮದ್ವೆಗೆ ಆಗ ಹೋಗುತ್ತೇನೋ ಅನ್ಸುತ್ತೆ. ಹಾಗಂತ ಬರೀ ಕೊರಳಲ್ಲಿ ಕಳ್ಸಕ್ಕಾಗುತ್ತೇನಮ್ಮ? ಅಲ್ಲ, ನಿನ್ ಮದ್ವೆಗೆ ಏನೇ ಮಾಡ್ತೀಯಾ? ಮೊದ್ಲು ಅಕ್ಕನ್ ಮದ್ವೆ ಆಗ್ಲಿ, ಆಮೇಲೆ ನನ್ ಮದ್ವೆ ಅಂತ ಕಾಲ ಬಂದಾಗ ಯೋಚನೆ ಮಾಡೋಣ. ಸುಮ್ನೆ ಇಲ್ಲದ್ದೆಲ್ಲ ತಲೆಗಚ್ಕೊಂಡು ಕೊರಗ್ಬೇಡಮ್ಮ. ಅಕ್ಕ ಎಲ್ಲಿ? ಎಲ್ಲೋ ರೂಮ್ ನಲ್ಲಿ ಇರ್ಬೇಕು. ಸರಿ, ಬರೀ ಕಷ್ಟ ಪಡೋದಕ್ಕೆ ಹುಟ್ಟಿದ್ಯಾ ಅನ್ಸುತ್ತೆ. ಅಕ್ಕ, ಯಾಕಕ್ಕ ಒಳ್ಳೆ ಬಾಡಿದ ಗುಲಾಬಿ ತರ ಕೂತಿದ್ಯಾ? ಯಾಕೂ ಇಲ್ಲ ಕಣೆ. ಅಕ್ಕ, ನೀನ್ ಕಸ್ತೂರಿ ಮುಚ್ಚಿಡ್ಬಹುದು, ಆದ್ರೆ ಅದ್ರ ಸುವಾಸನೆ ಮುಚ್ಚಿಡೋಕಾಗಲ್ಲ. ಹೌದು ಕಣೆ, ಅವರಿಂದ ಕಾಗ್ದನೆ ಬಂದಿಲ್ಲ. ಹಂಚಕಾದಷ್ಟು ದೋಸೆ ರುಚಿ ಹೆಚ್ಚು. ನಿನಗ್ ಚೆಲ್ಲಾಟ, ನನಗ್ ಪ್ರಾಣ ಸಂಕಟ. ಅದಕ್ಕೆ ಇಲ್ಲೋಡು, ತಂದಿದ್ದೀನಿ, ತಗೋ. ಯಾಕಕ್ಕ, ಚೆನ್ನಾಗಿಲ್ವಾ? ಇದಾ ಬರೀ ಹರಳಿನ ಸರ. ಕೊನೆ ಪಕ್ಷ ಒಂದ್ ವಜ್ರದ ನೆಕ್ಲೆಸ್ ಅದು ತರಬಾರ್ದಾಗಿತ್ತ? ಅಷ್ಟೇ ತಾನೇ. ಭಾವ ಬಂದ್ರೆ ಒಂದೇನು 1 ಡಜನ್ ಬೇಕಾದ್ರೂ ಮಾಡಿಸ್ತಾರೆ. ಮಾಡಿಸ್ತಾರೆ ಮಾಡಿಸ್ತಾರೆ. ಹುಟ್ಟಿದ ಮನೆಯವರೇ ಮಾಡಿಸ್ತೆ ಜಿಪಿಂಟನ ಮಾಡ್ತಿದ್ರೆ ಇನ್ನವ್ರು ಮಾಡಿಸ್ತಾರೆ. ಸರ್, ಯಾಕೆ ಚೆನ್ನಾಗಿದೆ ಅಲ್ವಾ? ತೊಳಿ ಸರ್ ನಿಮ್ ಲೆಟ್ರು. ಸರ್ ನಿಮ್ದೊಂದು ಕಾಗದ. ಏನಪ್ಪಾ? ಏನಮ್ಮ? ನಮ್ಗೇನಾದ್ರೂ ಕಾಗ್ದ ಬಂದಿದ್ಯಾ? ಏನಮ್ಮ ದಿನ ಕೇಳ್ತಿಯಲ್ಲ, ಇದ್ರೆ ಕೊಡಲ್ವಾ? ಅಡಿಗೆ ಅವ್ರಿಗೆ ಹೇಳ್ದ? ಹೇಳಿದ್ದೀನಿ. ಎಷ್ಟು ಜನ ಬರ್ತಾರೆ? 4 ಜನ ಬರ್ತೀನ. ಗ್ಯಾರಂಟಿ ಬರ್ತಾರೆ. ತಗೋ, ಅವ್ರಿಗೆ ಒಂದ್ 100 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡು. ಆಯ್ತು. ಹೋಗು. ಏನಪ್ಪಾ? 6 ಜನ ಬರ್ತಾರೆ. ಸರಿ, ಅವ್ರಿಗೊಂದ್ 100 ರೂಪಾಯಿ ಕೊಟ್ಟಿರೋ ಅಡ್ವಾನ್ಸ್ ಸರಿ. ತಗೋ, ಹೋಗು. ಏನಪ್ಪಾ ಮುರುಗೇಶ, ನೋಡು, ಪೆಂಡಾಲು ಮೈಕು ಅದು ಇದು ಚಿಲ್ಲರೆ ಕೆಲಸನೆಲ್ಲ ನೀನೇ ನೋಡ್ಕೋಬೇಕು. ಹಾ, ಆಯ್ತಣ್ಣ. 100 ರೂಪಾಯಿ ನಿನ್ನ ಹತ್ರ ಇಟ್ಕೊಂಡ್ರು. ಬಾರಮ್ಮ, ಬಾ 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 ಬಾ. ಏನಮ್ಮ ತುಂಬಾ ದೂರ ಬಂದ್ಬಿಟ್ಟೆ? ಏನೂ ಇಲ್ಲ, ಸುಮ್ನೆ. ಲೇ ಕಳ್ಳಿ, ಯಾವತ್ತೂ ನೀನ್ ನಮ್ಮನೆಗೆ ಬಂದೋಳಲ್ಲ, ಇದ್ಕಿದ್ದಾಗೆ ಬಂದಿದೀಯಾ? ಏನೋ ಕಾರಣ ಇರ್ಲೇಬೇಕು. ಅವರಿಂದ ಒಂದ್ ಕಾಗ್ದನೂ ಬರ್ಲಿಲ್ಲ, ಅದಕ್ಕೆ. ಮದುವೆಗೆ ಮುಂಚೆನೆ ಗಂಡನ ಬಗ್ಗೆ ಇಷ್ಟೊಂದು ಕಾತ್ರನಾ? ಹಾಗೇನಿಲ್ಲ, ಅಮ್ಮ ಹೇಳ್ ಕಳ್ಸಿದ್ರು. ಅವ್ರಿಗೂ ಬಟ್ಟೆ ತೆಗ್ದಿದ್ದಾರೆ, ಹೊಲಿಯೋದಕ್ ಬೇರೆ ಹಾಕ್ಬೇಕು. ಅವರು ಬರ್ಲಿಲ್ಲ, ಕಾಗ್ದನೂ ಬರೀಲಿಲ್ಲ. ಅದಕ್ಕೆ ನಿಮ್ಗೇನಾದ್ರೂ ಕಾಗ್ದ ಬಂದಿದ್ಯಾ ಅಂತ. ಅಯ್ಯೋ,
ಅವನು ಮೊದಲು ಬರ್ದಿದ್ದ ಕಾಗದದಲ್ಲಿ ಬಿಡುವು ಮಾಡ್ಕೊಂಡು ಬರ್ತೀನಿ ಅಂತ ಬರ್ದಿದ್ದ. ಆಮೇಲೆ ಅವನೂ ಬರ್ಲಿಲ್ಲ, ಕಾಗದನೂ ಬರ್ಲಿಲ್ಲ. ಹೋಗಿ ಏನ್ ಸಮಾಚಾರ ತಿಳ್ಕೊಂಡ್ ಬರೋಣ ಅಂದ್ರೆ ಈ ಕೆಲಸ ಕಾರ್ಯಗಳ ಮಧ್ಯೆ ಬಿಡುವಾಗ್ಲಿಲ್ಲ. ಮದುವೆ ದಿನ ಬೇರೆ ಹತ್ರ ಬಂತು. ನಂಗೆ ಯಾಕೋ ಭಯವಾಗ್ತಿದೆ. ಚೇಚೆ, ಭಯಪಡೋಂಥದ್ದೇನು ಇಲ್ಲಮ್ಮ. ಇನ್ನೊಂದ್ 2 ದಿನ ನೋಡ್ಬಿಟ್ಟು ನಾನೇ ಹೋಗಿ ಬರ್ತೀನಿ. ಸರಿ ಗುಂಡಣ್ಣವ್ರೆ, ನಾನಿನ್ ಬರ್ತೀನಿ. ಧೈರ್ಯವಾಗಿ ಹೋಗಮ್ಮ, ದೇವ್ರು ಕಾಪಾಡ್ತಾನೆ. ಹೋಗು. ಕಂಗೆಟ್ಟ ಜೀವಿಗಳು ಪಾಪ. ಏನಯ್ಯ, ಮದುವೆ ದಿನ ಹತ್ರ ಬರ್ತಾ ಇದೆ, ಇನ್ನು ಹುಡುಗಿನೂ ನೋಡಿಲ್ಲ ಅಂತೀಯ, ಅವ್ರ ಮನೆಯವ್ರ ಹತ್ರನೂ ಮಾತಾಡಿಲ್ಲ ಅಂತೀಯ. ಇನ್ನು ಯಾವಾಗ? ಇಲ್ಲ ಕಣ, ಹುಡುಗಿನ ಇದಕ್ ಮುಂಚೆ ಒಂದ್ ಪಾರ್ಟಿನಲ್ಲಿ ನೋಡಿದ್ದೆ. ಓ, ಮದುವೆಗೆ ಮುಂಚೆನೆ ಲವ್ವಾ? ಛೇ, ಹಾಗೇನಿಲ್ಲ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ಗುಂಡಣ್ಣವರು ಆಕೆ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಕೊಟ್ರು. ಅದು ಅಲ್ಲದೆ ಈ ಎಕ್ಸಾಮ್ ಗಲಾಟೆಯಲ್ಲಿ ಅವ್ರ ಮನೆಗೂ ಹೋಗಕ್ಕಾಗ್ಲಿಲ್ಲ ಅಂತ ಇಟ್ಕೋ. ಓ, ನೀನೊಬ್ನೇ ನೋಡಿದ್ರೆ ಸಾಕ, ನಾವೆಲ್ಲ ನೋಡೋದು ಯಾವಾಗ? ಆಯ್ತಪ್ಪ, ಎಕ್ಸಾಮ್ ಮುಗಿದ ತಕ್ಷಣ ಹೋಗೋಣ. ವಿಚಾರಕ್ಕೆ ನಮ್ಮ ಮನೆಗೆ ಬಂದಿದ್ರು, ಅದಕ್ಕೆ ನಾನೇ ಬಂದೆ. ಅವ್ರ ಮನೆಗೆ ಹೋಗಿ ಏನ್ ವಿಚಾರ ಅಂತ ತಿಳ್ಕೊಂಡು ಬರೋಣ ಅಂತಿದ್ದೀನಿ. ಹಾಗ್ ಮಾಡಿ ಗುಂಡಣ್ಣವ್ರೆ. ಒಂದ್ ನಿಮಿಷ ಗುಂಡಣ್ಣವ್ರೆ, ಈಗ ಹೇಗಿದ್ರು ನೀವೇ ಹೋಗಲ್ಲ, ಈ ಸೂಟ್ ಬಟ್ಟೆನೋ ಲಗ್ನ ಪತ್ರಿಕೆನೋ ಕೊಟ್ಬಿಡ್ತೀರಾ? ಯಾಕೆ ಹೀಗೆ ಕತ್ಲಾಗಿದೆ? ಏನಪ್ಪಾ ಶ್ರೀಧರ್, ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಮನಸ್ಸಿನಲ್ಲೂ ತಿಳಿದಿರ್ಲಿಲ್ಲಪ್ಪ. ಅಲ್ಲಪ್ಪ, ನೀನು ಬರೋದು ಬೇಡಪ್ಪ, ಒಂದು ಕಾಗದನಾದ್ರೂ ಬರೀಬೇಡವಾ? ಪಾಪ ಹೆಂಗಸರು ಎಷ್ಟು ಕಷ್ಟಪಟ್ಟು ಓಡಾಡಿ ಎಲ್ಲ ಏರ್ಪಾಡು ಮಾಡ್ಕೊಂಡಿದ್ದಾರೆ ಗೊತ್ತಾ? ನಿನಗೆ ಸೂಟ್ ಹೊಲಿಸ್ಬೇಕು ಅಂತ ಬಟ್ಟೆ ತಗೊಂಡು ದೋಸನ ಕಾದು ಕಾದು ಕಡೆಗೆ ಎಷ್ಟು ಸಂಕಟ ಪಟ್ರು ಅಂತ ನಿನ್ಗೆ ಯಾಕೆ ಗೊತ್ತಾಗ್ಬೇಕು? ನೀನಂತೂ ನಿನ್ ಕಾದಕ್ಕೋಸ್ಕರ ಎದುರು ನೋಡಿ ನೋಡಿ ಕಡೆಗೆ ಬೇಸತ್ ನಮ್ಮನೆಗೆ ಬಂದ್ಬಿಟ್ರು. ಅವಳಿಗೆ ಏನ್ ಹೇಳ್ಬೇಕು ಅನ್ನೋದೇ ನನಗೆ ತೋಚಲಿಲ್ಲಪ್ಪ ಶ್ರೀಧರ್. ನನ್ನನ್ನು ಕ್ಷಮಿಸಿಕೊಂಡವ್ರೆ, ಈ ಮದುವೆ ನಡೆಯೋದು ಸಾಧ್ಯವಿಲ್ಲ. ಏನು ಏನಪ್ಪ ಶ್ರೀಧರ್ ನೀನ್ ಹೇಳ್ತಾ ಇರೋದು? ಹೌದು, ದಯವಿಟ್ಟು ನನ್ನೇನು ಕೇಳ್ಬೇಡಿ. ಪ್ಲೀಸ್ ಲೀವ್ ಮಿ ಅಲೋನ್. ಏನಪ್ಪಾ ಶ್ರೀಧರ್, ನಿನ್ನನ್ನೇ ನಂಬ್ಕೊಂಡಿದ್ದು ನಮ್ಮನ್ನೆಲ್ಲ ನನ್ನೀರ್ನಲ್ಲಿ ಕೈ ಬಿಡ್ತೀಯಾ? ಎಲ್ರನ್ನು ವಿಷ ತಕೊಂತೀಯಾ? ನಿನಗೆ ನ್ಯಾಯವೇನಪ್ಪ, ಧರ್ಮವೇನಪ್ಪ? ಏನೇ ಆದ್ರೂ ಈ ಮದುವೆ ನಿಲ್ಬಾರ್ದು, ನಿಲ್ಲು ಕೂಡುದು. ಶ್ರೀಧರ್, ಏನಾಯ್ತು ಅಂತ ಈ ಮದುವೆಗೆ ನೀನು ಒಪ್ತಾ ಇಲ್ಲ? ಹೆಣ್ಣಿನ ಬಗ್ಗೆ ಯಾರಾದ್ರೂ ಏನಾರು ಹೇಳಿದ್ರ? ಇಲ್ಲ. ಅವ್ರ ಕುಟುಂಬದ ಬಗ್ಗೆ ಯಾರಾದ್ರೂ ದೋಷಾರೋಪಣೆ ಮಾಡಿದ್ರ? ಇಲ್ಲ. ಮತ್ತೆ ಆಕೆ ನಡತೆ ಬಗ್ಗೆ, ಕುಟುಂಬದ ಬಗ್ಗೆ ನೀವು ಭರವಸೆ ಕೊಟ್ಮೇಲೆ ಅಪನಂಬಿಕೆ ಅನ್ನೋ ಪ್ರಶ್ನೆನೇ ಇಲ್ಲ ಗುಂಡಣ್ಣವರೇ. ಅಂತಹ ಕೈ ಹಿಡಿಬೇಕಾದ್ರೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಆದ್ರೆ ನಾನು ಈಗಿರೋ ಸ್ಥಿತಿನಲ್ಲಿ ನೋ. ಏನಪ್ಪ ನಿನಗಂತ ಸ್ಥಿತಿ? ಈ ಪ್ರಪಂಚ ನನಗೆ ಕತ್ತಲಾಗೋಯ್ತು ಗುಂಡಣ್ಣವರೇ. ಆ ದೇವ್ರು ನನ್ನ ಕಣ್ ಕಿತ್ಕೊಂಡ್ಬಿಟ್ಟ. ನಾನು ಕುರುಡನಾಗ್ಬಿಟ್ಟೆ ಗುಂಡಣ್ಣವರೇ. ಐ ಹ್ಯಾವ್ ಬಿಕಮ್ ಬ್ಲೈಂಡ್. ಐ ಹ್ಯಾವ್ ಬಿಕಮ್ ಬ್ಲೈಂಡ್. ಐ ಹ್ಯಾವ್ ಬಿಕಮ್ ಬ್ಲೈಂಡ್. ಇದು ಹೇಗಾಯ್ತಪ್ಪ? ಆವತ್ತು ದಿನ ಕಾಲೇಜಿನಲ್ಲಿ ವೀಣಾ, ಎಷ್ಟೋ ಜನ ಡಾಕ್ಟರ್ಸ್ ತೋರಿಸಿದಾಗ ನನಗೆ ದೃಷ್ಟಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಗೊತ್ತಾಯ್ತು.
ಹೀಗೆ ಹೇಳಿ ಗುಂಡಣ್ಣವ್ರೆ, ಯಾವ ಮುಖ ಇಟ್ಕೊಂಡು ನಾನು ಆಕೆ ಮದುವೆ ಆಗ್ತೀನಿ ಅಂತ ಹೇಳಿ? ನನ್ನ ಜೀವನನೇ ಸೂತ್ರವಿಲ್ದಿರೋ ಗಾಳಿಪಟ ತರ ಆಗಿರುವಾಗ ಆಕೆನ ಮದುವೆ ಆಗಿ ಆಕೆ ಜೀವನ ಹಾಳು ಮಾಡೋದಕ್ಕೆ ನಂಗೆ ಇಷ್ಟವಿಲ್ಲ ಗುಂಡಣ್ಣವ್ರೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನನ್ನ ಜೀವನದಲ್ಲಿ ಮದುವೆ ಅನ್ನೋ ಪ್ರಶ್ನೆನೇ ಇಲ್ಲ ಗುಂಡಣ್ಣವ್ರೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಗುಂಡಣ್ಣವ್ರೆ. ನಾನ್ ಯಾಕೆ ಒಪ್ಕೊಳ್ಳಿ? ನನ್ಗೇನ್ ಗ್ರಾಚಾರನ? ಕುರುಡ ಧೃತರಾಷ್ಟ್ರನ್ ಮದ್ವೆ ಆಗಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋಕೆ ನಾನೇನ್ ಗಾಂಧಾರಿ ಅಲ್ಲ. ನೋಡಿ, ನನಗೂ ಆಸೆ ಆಕಾಂಕ್ಷೆ ಅನ್ನೋದಿದೆ. ಕುರುಡನ್ ಮದ್ವೆ ಮಾಡ್ಕೊಂಡು ಆದರ್ಶ ನಾರಿ ಅಂತು ನನ್ ಸಂತೋಷನ ಹಾಳು ಮಾಡ್ಕೊಳಕ್ಕೆ ನಾನ್ ತಯಾರಿಲ್ಲ. ನಾನ್ ಮಾತ್ರ ಈ ಮದ್ವೆಗೆ ಒಪ್ಕೊಳ್ಳಲ್ಲ. ಅಕ್ಕ, ಏನೋ ಆಗ್ಬಾರ್ದಾಗೋಯ್ತು. ಒಂದೇ ಮದುವೆ ಆದ್ಮೇಲೆ ಹೇಗಾಗಿದ್ದಿದ್ರೆ? ಅವರು ಮೊದಲನೇ ಸರ್ತಿ ನಿನಗ್ ಕಾಗ್ದ ಬರ್ದಾಗ ಎಷ್ಟು ಪ್ರೀತಿ ಇಟ್ಕೊಂಡ್ ಬರ್ತಿದ್ರು. ನೀನ್ ಅದನ್ನ ಓದಿ ಹಕ್ಕಿ ಹಾಗೆ ಸಂತೋಷದಿಂದ ಹಾರಾಡಿದ್ಯಲ್ಲ. ಎಷ್ಟು ಕಷ್ಟಪಟ್ಟು ಕಾಗ್ದ ಬರ್ದೆ. ಪ್ರೀತಿ, ಪ್ರೇಮ, ಭಾವ, ಜೀವ ಅಂತೆಲ್ಲ ಬರ್ದಿಯಲ್ಲ. ಅದ್ರ ಅರ್ಥ ಏನಕ್ಕ? ವಾಣಿ, ಸುಮ್ಮನೆ ಪ್ರೀತಿ ಪ್ರೇಮ ಅಂತ ಹೇಳಿ ನನ್ನ ಅದ್ರ ಬಳಿಯಲ್ಲಿ ನುಗ್ಗಕ್ ನೋಡ್ಬೇಡ. ಸ್ವಲ್ಪ ಯೋಚನೆ ಮಾಡಕ್ಕ. ಏನು, ಅಪ್ಪ ಮದುವೆಗೆ ಅಂತ ಇಟ್ಟಿದ್ದ ಹಣ ಎಲ್ಲ ಖರ್ಚು ಮಾಡಾಯ್ತು. ಲಗ್ನ ಪತ್ರಿಕೆ ಕೂಡ ಕೊಟ್ಟಾಗಿದೆ. ಹಾಗಂತ ಇರುಳ್ಕೊಂಡ್ ಬಾವಿಲಿ ಹಗಲು ಬೀಳು ಅಂತೇನು? ನೋಡು, ನಿಂಗ ಅಷ್ಟೊಂದು ಪ್ರೀತಿ ಪ್ರೇಮ ಕರುಣೆ ಇದ್ರೆ ನೀನೇ ಮದುವೆ ಮಾಡ್ಕೋ. ಈ ಮನೆಗೆ ಏನಾದ್ರೂ ಒಂದು ಒಳ್ಳೇದು ಮಾಡೋಣ ಅಂದ್ರೆ ಭಗವಂತ ನನ್ನ ಕೈಲೇ ಆಗ್ತಿಲ್ಲ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬರ್ತೀರಾ ಗುಂಡಣ್ಣವ್ರೆ? ಏನಮ್ಮ ನೀನ್ ಹೇಳ್ತಾ ಇರೋದು? ನಿಜ ಗುಂಡಣ್ಣವ್ರೆ, ಎಲ್ಲ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನಿನ್ನ ನಿರ್ಧಾರಕ್ಕೆ ನಾನು ಏನಮ್ಮ ಹೇಳಿ? ಚಿಕ್ಕ ವಯಸ್ಸಲ್ಲೇ ತಂದೆಯನ್ನು ಕಳ್ಕೊಂಡು ಸಂಸಾರದ ರಥಕ್ಕೆ ಹೆಗಲ್ಕೊಟ್ಟೆ. ನಿಮ್ ತಂದೆ ನಿಮ್ಮಿಬ್ಬರು ಮದುವೆಗೆ ಅಂತ ಸೇರ್ಸಿಟ್ಟಿದ್ದ ಹಣನ ನಿಮ್ಮ ಅಕ್ಕನ ಒಬ್ಬಳ ಮದುವೆಗೋಸ್ಕರ ನೀರ್ನ ಹಾಕಿ ಖರ್ಚು ಮಾಡಿ ಮದುವೆ ನಿಂತು ಹೋದ್ರೆ ಖರ್ಚು ಮಾಡಿದ ಹಣ ವ್ಯರ್ಥವಾಗುತ್ತಲ್ಲ ಅಂತ ಇಂಥ ಮದುವೆಗೆ ನೀನು ಒಪ್ಕೋತಾ ಇದೆಯಲ್ಲಮ್ಮ ವಾಣಿ. ಬೇರೆ ದಾರಿ ಏನಿದೆ? ಇದರಿಂದ ಅಪ್ಪ ನನಗೆ ವಹಿಸಿದ ಜವಾಬ್ದಾರಿ ಸ್ವಲ್ಪನಾದ್ರೂ ಕಡಿಮೆ ಆಗುತ್ತೆ. ಕಣ್ ಕಳ್ಕೊಂಡು ಒಂಟಿ ಆಗಿರೋ ಅವ್ರ ಬಾಳಿಗೆ ಆಸರೆ ಆದಾಗೂ ಆಗುತ್ತೆ. ವಾಣಿ, ಇವತ್ತು ನೀನು ನನ್ನ ಕಣ್ಣು ಮುಂದೆ ಆಕಾಶ ಎತ್ತರಕ್ಕೆ ಬೆಳೆದು ಬಿಟ್ಟಿಯಮ್ಮ. ಈ ನಿನ್ನ ಪುಟ್ಟ ಹೃದಯದಲ್ಲಿ ಇಷ್ಟು ದೊಡ್ಡ ಮನಸ್ಸಿದೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಮ್ಮ. ಆದ್ರೆ ಒಂದು ಮಾತು ಗುಂಡಣ್ಣವ್ರೆ, ಅವ್ರು ನೋಡಿರೋದು ವೀಣಾ ಫೋಟೋ. ಅವಳ ಮೇಲೆ ಎಷ್ಟೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಈಗ ಅವರಿಗೆ ಮದುವೆಗೆ ಒಪ್ಕೊಂಡಿರೋಳು ವೀಣಾ ಅಲ್ಲ ಅಂತ ಗೊತ್ತಾದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಅದಕ್ಕೆ ವೀಣಾನೇ ಈ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂತ ಹೇಳಿ. ಕಣ್ಣಿಲ್ದೇ ಇರೋ ಅವರಿಗೆ ಈಗ ವೀಣಾ ಆದ್ರೇನು ವಾಣಿ ಆದ್ರೇನು ಎಲ್ಲ ಒದ್ದೆ. ಸರಿಯಮ್ಮ, ನಿನ್ನಿಷ್ಟದಂತೆ ಆಗ್ಲಿ. ಏನು, ನಾನು ಕಣ್ ಕಳ್ಕೊಂಡಿರೋ ವಿಷಯ ಗೊತ್ತಿದ್ರು ನನ್ನನ್ನೇ ಮದುವೆ ಮಾಡ್ಕೊಂಡು ಒಪ್ಕೊಂಡಿದ್ದಾಳ? ಹೌದಪ್ಪ, ನಿಜವಾಗ್ಲೂ ಒಪ್ಕೊಂಡಿದ್ದಾಳೆ. ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ವಿಧಿ ಇಲ್ಲದೆ ಒಪ್ಕೊಂಡಿರ್ಬೇಕೆ ಹೊರತು ಒಬ್ಬ ಕುರುಡನ ಜೊತೆ ಸಂಸಾರ ಮಾಡೋದಕ್ಕೆ ಯಾವ ಹೆಣ್ತಾನೆ ಇಷ್ಟಪಡ್ತಾಳೆ ಗುಂಡಣ್ಣವ್ರೆ? ವಿಧಿ ಇಲ್ಲದೆ ಒಪ್ಕೊಂಡಿರೋದಲ್ಲಪ್ಪ ಶ್ರೀಧರ. ನಿನ್ನ ಫೋಟೋ ನೋಡಿ, ನಿನ್ನ ಕಾಗದ ಓದಿ ಮನಸಾರ ನಿನ್ನೆ ಪ್ರೀತಿಸಿದಾಳಂತೆ. ಮದುವೆ ಆದ್ಮೇಲೆ ಕಣ್ಣು ಹೋಗಿದ್ದಿದ್ರೆ ಸಂಸಾರ ಮಾಡ್ತಾ ಇರ್ಲಿಲ್ವೇ ಅಂದ್ಬಿಟ್ಲು. ಏನೇ ಆದ್ರೂ ನಿನ್ನೆ ಮದುವೆ ಆಗ್ತೀನಿ ಅಂತ ಆಟ ಹಿಡ್ದಿದ್ದಾಳೆ. ಈ ಕಾಲದಲ್ಲೂ ಈ ರೀತಿ ಹೇಳಿರ್ಬೇಕಾದ್ರೆ ಅವ್ಳು ನಿಜಕ್ಕೂ ದೇವತೆನೇ ಇರ್ಬೇಕು ಗುಂಡಣ್ಣವ್ರೆ. ಹೌದಪ್ಪ ಶ್ರೀಧರ, ವಾಣಿ ದೇವತೆನೆ. ವಾಣಿನ? ವಾಣಿ ಬಿಟ್ನಾ? ಅವಳು ನನ್ನ ತಂಗಿ ಮಗಳು, ಇವಳು ವೀಣಾ. ವೀಣಾ ಏನೇ ಆದ್ರೂ ನನ್ ಮನಸ್ಸು ಯಾಕೋ ಈ ಮದುವೆಗೆ ಒಪ್ತಾ ಇಲ್ಲ ಗುಂಡಣ್ಣವ್ರೆ. ಏನ್ ಹುಡುಗಾಟ ಆಡ್ತಾ ಇದೆಯೇನಪ್ಪ ಶ್ರೀಧರ? ಮದ್ವೆನೇ ಬೇಡ ಅಂದ್ರೆ ನಿನ್ ಕಷ್ಟ ಸುಖ ಯೋಗಕ್ಷೇಮ ಎಲ್ಲ ನೋಡ್ಕೊಳ್ಳೋರು ಯಾರು? ಅದಕ್ಕೇನು ಗುಂಡಣ್ಣವ್ರೆ,
ಹುಡುಗರಿದ್ದಾರೆ, ಸ್ನೇಹಿತರಿದ್ದಾರೆ. ನಿನಗೆಲ್ಲೋ ಭ್ರಮೆ ಅಷ್ಟೇ. ಈಗೇನು ಹುಡುಗರು ಸ್ನೇಹಿತರು ನಿನ್ ಸೌಕರ್ಯ ನೋಡ್ಕೋಬಹುದು, ಕಡೆಯವರೆಗೂ ಅವರೇ ಇರ್ತಾರೇನು? ಆಯ್ತು ಗುಂಡಣ್ಣವ್ರೆ, ನಿಮಗಿಂತ ಆತ್ಮೀಯರು ಶ್ರೇಯೋಭಿಲಾಷಿಗಳು ಬೇರೆ ಯಾರಿದ್ದಾರೆ ಹೇಳಿ? ನಿಮ್ಮಿಷ್ಟಂತೆನೇ ಆಗ್ಲಿ. ನಾನು ನಿನ್ನ ಒಂದ್ ಮಾತು ಕೇಳ. ಕೇಳಿ. ಈ ಕುರುಡನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದೀಯಾ? ಯಾಕಿಂತ ಮಾತಾಡ್ತಿದ್ದೀರಾ? ಪ್ರೀತಿ ನೋಡೋದು ಕಣ್ಣಿಂದ ಅಲ್ಲ, ಹೃದಯದಿಂದ. ವೀಣಾ, ಯಾವಾಗ ನೀನ್ ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿಯೋ ಆಗ್ಲೇ ಗೊತ್ತಾಯ್ತು ನಿನ್ನ ಹೃದಯ ಸೌಂದರ್ಯ ಎಷ್ಟು ಅಂತ. ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ನಾನ್ ನಿಜವಾಗ್ಲೂ ಎಷ್ಟು ಪುಣ್ಯ ಮಾಡಿದ್ದೀನೋ. ಯಾಕಿಷ್ಟು ದೊಡ್ಡ ಮಾತಾಡ್ತೀರಾ? ಇಲ್ಲ ವೀಣಾ, ನನ್ನ ಮನಸ್ಸೇ ಈ ಮಾತು ಹೇಳ್ತಾ ಇದೆ. ವೀಣಾ, ಈ ರೂಮ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ಬೇಕಲ್ಲ? ಇಲ್ಲ. ಯಾಕೆ? ಅಲಂಕಾರ ನೋಡಿ ಸಂತೋಷ ಪಡೋ ಭಾಗ್ಯ ನಿಮಗೆ ಇಲ್ಮೇಲೆ ನನಗೆ ಯಾಕೆ? ವೀಣಾ, ನನ್ನ ಮನಸ್ಸಲ್ಲಿರೋದನ್ನ ನಿನಗೆ ಹೇಳಿದ್ರೆ ನೀನ್ ಬೇಜಾರು ಮಾಡ್ಕೊಳ್ತಿಲ್ಲ ತಾನೆ? ಇಲ್ಲ. ನನ್ನ ಕಣ್ ಕಾಣಿಸೋದಿಲ್ಲ ಅಂತ ನಿನ್ ಸೌಂದರ್ಯದ ಬಗ್ಗೆ ಅಲಕ್ಷ್ಯ ಮಾಡೋದನ್ನ ನಾನು ಸಹಿಸೋದಿಲ್ಲ ವೀಣಾ. ಯಾವುದೇ ವಸ್ತುವಾಗ್ಲಿ, ಯಾವುದೇ ಸೌಂದರ್ಯದ ವಸ್ತುವಾಗ್ಲಿ ನೀನ್ ಜೋಪಾನವಾಗಿಡೋದಕ್ಕೆ ಪ್ರಯತ್ನ ಮಾಡ. ನಾನು ಸೌಂದರ್ಯೋಪಾಸಕ ವೀಣಾ, ನಾನು ಸೌಂದರ್ಯೋಪಾಸಕ. ಯಾಕೆ ವೀಣಾ ಹೇಳ್ತಾ ಇದೀಯಾ? ನಾನೇನಾದ್ರೂ ತಪ್ಪಾಗಿ ಹೇಳಿದ್ನಾ? ಹಾಗೇನಿಲ್ಲ. ನಿಮ್ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ನಾನೇ ತಪ್ಪಾಗಿ ನಡ್ಕೊಂಡೆ. ಇನ್ಮೇಲೆ ನಿಮಗ್ ನೋವಾಗ್ದ ಹಾಗೆ ನಡ್ಕೋತೀನಿ. ವೀಣಾ, ಈಗ ನನ್ನ ಕಣ್ಣು ಕಾಣಿಸೋದು ನಿನ್ನ ಹೃದಯ ಸೌಂದರ್ಯ ಒಂದೇ. ಅದನ್ನ ಮಾತ್ರ ನೀನು ಯಾವತ್ತೂ ಕೆಡಿಸ್ಕೋಬೇಡ. ಅದು ಎಂದು ಸುಂದರವಾಗೇ ಇರುತ್ತೆ. ವೀಣಾ, ಬಾಗ್ಲು ಭಾಗ್ಯಶಾಲಿ ವೀಣಾ, ಭಾಗ್ಯಶಾಲಿ. ವೀಣಾ, ವೀಣಾ, ವೀಣಾ. ಅಯ್ಯೋ, ನೀವ್ಯಾಕೆ ಬರಕ್ ಹೋದ್ರಿ? ಏನಿಲ್ಲ, ಸ್ನಾನ ಮಾಡೋಣ ಅಂತ. ನಾನೇ ಬರ್ತಿದ್ನಲ್ಲ, ಬನ್ನಿ.
ಬೇಷ್, ನಾನು ಸರಿಯಾಗಿ ಕಾಫಿ ಸಮಯಕ್ಕೆ ಬಂದೆ. ಬನ್ನಿ ಬನ್ನಿ ಗುಂಡಣ್ಣವ್ರೆ. ಏನಪ್ಪಾ ಚೆನ್ನಾಗಿದೀಯಾ? ಈ ಸೃಷ್ಟಿ ಸೌಂದರ್ಯವನ್ನು ನೋಡೋ ಭಾಗ್ಯ ಇಲ್ದೇ ಇದ್ಮೇಲೆ ನಾನ್ ಚೆನ್ನಾಗಿದ್ದೇನ್ ಪ್ರಯೋಜನ ಗುಂಡಣ್ಣವ್ರೆ? ಅದಕ್ಕೆಪ್ಪ ನಾದು ಮೊನ್ನೆ ಶಿವಮೊಗ್ಗಕ್ಕೆ ಹೋಗಿದ್ನಲ್ಲ, ಅಲ್ಲಿ ನನ್ನ ಸ್ನೇಹಿತರೊಬ್ರು ಸಿಕ್ಕಿ ಹೇಳಿದ್ರು, ಬೆಂಗಳೂರಿನಲ್ಲಿ ಐ ಸ್ಪೆಷಲಿಸ್ಟ್ ಡಾಕ್ಟರ್ ಫರ್ನಾಂಡಿಸ್ ಅಂತ ಇದ್ದಾರೆ, ಅವ್ರ ಹತ್ರ ಹೋದ್ರೆ ಕಣ್ಣು ಬರ್ಬಹುದು ಅಂತ ಹೇಳಿ ಲೆಟರ್ ಬರ್ಕೊಟ್ಟಿದ್ದಾರೆ. ಇದು ಒಂದು ಪ್ರಯತ್ನ ನೋಡೋಣವಾ. ನಿಮ್ ಪ್ರಯತ್ನದಿಂದ ಹೋದ್ ಕಾಣ್ ಬಂದ್ಬಿಟ್ರೆ ನಿಜವಾಗ್ಲೂ ಪುನರ್ಜನ್ಮ ಬಂದಂಗಾಗುತ್ತೆ ಗುಂಡಣ್ಣವ್ರೆ. ನನ್ನ ಪ್ರಯತ್ನ ಅಂತ ಯಾಕೆ ಹೇಳ್ತೀಯಪ್ಪ ಶ್ರೀಧರ? ಎಲ್ಲ ದೈವೇಚ್ಛೆ ಕಣಪ್ಪ. ಅಂದ್ಹಾಗೆ ಅದು 8ನೇ ತಾರೀಕು ಗುರುವಾರ, ಒಳ್ಳೆ ದಿವಸ, ಹೋಗೋಣ. ನೀವು ನನಗೋಸ್ಕರ ಎಷ್ಟೊಂದು ತೊಂದರೆ ತಗೊಳ್ತಾ ಇದ್ರಿ ಗುಂಡಣ್ಣವ್ರೆ. ನಿಮ್ ಋಣ ನಾನು ಹೇಗೆ ತೀರಿಸ್ಲಿ? ಅಂತ ಮಾತು ಯಾಕೆ ಆಡ್ತೀಯಪ್ಪ ಶ್ರೀಧರ್? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮಾಡೋ ಸಹಾಯ ಅಷ್ಟೇ. ಕಾಫಿ ತಗೊಳ್ಳಿ. ತಗೊಂಬಮ್ಮ, ತಗೊಂಬ. ಗಂಡನ ಕಣ್ಣು ಬರುತ್ತಲ್ಲ ಅಂತ ಸಂತೋಷ ಪಡ್ಬೇಕಾದ ಸಮಯದಲ್ಲಿ ನೀನ್ ಯಾಕಮ್ಮ ಯೋಚನೆ ಮಾಡ್ತೀಯ? ಗಂಡನಿಗೆ ಕಣ್ಣು ಬರುತ್ತೆ ಅಂದ್ರೆ ಯಾವ ಹೆಣ್ತಾನೆ ಸಂತೋಷ ಪಡಲ್ಲ ಗುಂಡಣ್ಣವ್ರೆ. ಆದ್ರೆ ಸಂತೋಷ ಪಡ್ಬೇಕಾದ ಸಮಯದಲ್ಲಿ ಯೋಚನೆ ಮಾಡ್ಬೇಕಾದ ಕಾಲ ನನ್ ಪಾಲಿಗೆ ಬಂದಿದೆಯಲ್ಲ ಗುಂಡಣ್ಣವ್ರೆ. ನೀನು ಏನ್ ಹೇಳ್ತಾ ಇದೀಯ ಅನ್ನೋದೇ ನನ್ಗೆ ಅರ್ಥವಾಗ್ತಾ ಇಲ್ವಲ್ಲಮ್ಮ. ನಿಮಗೆ ಗೊತ್ತಿಲ್ವಾ ಗುಂಡಣ್ಣವ್ರೆ, ಅವ್ರು ನೋಡಿರೋದು ವೀಣಾ ಫೋಟೋ, ಮದುವೆ ಆಗಿರೋದು ನಾನು. ಅವ್ರಿಗೆ ಕಣ್ ಬಂದು ಮುಂದೆ ನಿಜಾಂಶ ಎಲ್ಲ ಗೊತ್ತಾದ್ರೆ ಅಂತ ನನಗೆ ಭಯ ಆಗ್ತಿದೆ. ಅಯ್ಯೋ ಅಷ್ಟೇನಾ? ಅದಕ್ಕೆ ಯಾಕಮ್ಮ ಇಷ್ಟು ಭಯ ಪಡ್ತೀಯಾ? ಅಲ್ಲ, ರೂಪದಲ್ಲಾಗ್ಲಿ ಗುಣದಲ್ಲಾಗ್ಲಿ ನೀನು ವೀಣಾಗಿಂತ ಯಾವ್ದ್ರಲ್ಲಿ ಏನ್ ಕಡಿಮೆ ಆಗಿದೆಯಮ್ಮ? ಹೆದರ್ಕೋಬೇಡ, ಯೋಚನೆ ಮಾಡಬೇಡ. ಅಂಥ ಸಮಯ ಬಂದಾಗ ಶ್ರೀಧನಿಗೆ ಎಲ್ಲಾ ವಿಷಯನೂ ನಾನ್ ಹೇಳ್ತೀನಮ್ಮ, ನಾನ್ ಹೇಳ್ತೀನಿ. ಹೆದರ್ಕೋಬೇಡ, ಧೈರ್ಯವಾಗಿರು. ನೀನ್ ಹೇಳೋದ್ ಕೇಳ್ತಿದ್ರೆ ನಿಜವಾಗ್ಲೂ ನನ್ನ ಹೃದಯನೇ ತುಂಬತ್ತಿದೆ ಕಣೋ. ಈಗಿನ ಕಾಲದಲ್ಲೂ ಇಂಥ ಹುಡುಗಿರಿದಾರ ಅಂತ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ಶ್ರೀಧರ್, ನೀನ್ ನಿಜವಾಗ್ಲೂ ಅದೃಷ್ಟ ಕಣ. ಹೌದು ಆನಂದ್, ಹೇಳೋದ್ ಮರ್ತಿದ್ದೆ, ಮೊನ್ನೆ ಗುಂಡಣ್ಣ ಅವ್ರು ಬಂದಿದ್ರು. ಡಾಕ್ಟರ್ ಫರ್ನಾಂಡಿಸ್ ಅಂತ ಐ ಸ್ಪೆಷಲಿಸ್ಟ್ ಒಬ್ರಿದಾರಂತೆ, ಅವ್ರಿಗೂ ಒಂದ್ಸಲ ತೋರಿಸ್ಬಿಡೋಣ ಅಂತ. ವೆರಿ ಗುಡ್. ಈ ಪ್ರಯತ್ನ ಆದ್ರೂ ಸಕ್ಸಸ್ ಆಗ್ಲಿ ಅಂತ ಮನಪೂರ್ವಕವಾಗಿ ಹಾರೈಸ್ತೇನೆ. ಆದ್ರೂ ಒಂದು, ನಾನು ಹೈಯರ್ ಸ್ಟಡೀಸ್ಗೆ ಆಕ್ಸ್ಫರ್ಡ್ ಹೋಗ್ತಿರೋದ್ರಿಂದ ಆ ಸಮಯದಲ್ಲಿ ನಿನ್ ಜೊತೆ ಇರೋದಕ್ಕಾಗೋದಿಲ್ವಲ್ಲ ಅನ್ನೋದೇ. ಆನಂದ್, ಇದು ನಿನ್ ಜೀವನದ ಮಹತ್ವಾಕಾಂಕ್ಷೆ. ಇಂಥ ಅವಕಾಶ ಎಲ್ರಿಗೂ ಸಿಗುತ್ತಾ? ಸಂತೋಷವಾಗಿ ಹೋಗ್ಬಿಟ್ಟ. ನಿನಗೇನ್ ಸಹಾಯ ಬೇಕೋ ನಾನ್ ಮಾಡ್ಕೊಡ್ತೀನಿ. ನೀನ್ ಯಾವ್ದಕ್ಕೂ ಯೋಚನೆ ಮಾಡ್ಬೇಡ. ಥ್ಯಾಂಕ್ ಯು ಆನಂದ್. ನೋಡಿ ಮಿಸ್ ಆನಂದ್, ಶ್ರೀಧರ್ ಅವರು ನಿಮ್ಗೆಷ್ಟು ಆತ್ಮೀಯರೋ ನಮಗೂ ಕೂಡ ಅಷ್ಟೇ ಆತ್ಮೀಯರು. ಅವ್ರಿಗಾಗಿರೋ ಯಾತನೆ ಬಗ್ಗೆ ನಮಗೂ ವಿಷಾದವಾಗಿದೆ. ನಾನು ಆಡಳಿತ ಮಂಡಳಿ ಜೊತೆ ಮಾತಾಡಿ ಅವರಿಗೆ ಹಣ ಸಹಾಯಕ್ಕೆ ಏರ್ಪಾಡು ಮಾಡ್ತೀನಿ. ಅಂದ್ಹಾಗೆ ನಿಮ್ಮ ಕೈಯಿಂದ ಕಾಫಿ ಕುಡಿದು ತುಂಬಾ ದಿವಸಗಳಾಗಿತ್ತು. ಶ್ರೀಧರ್ ಹೇಗಿದ್ದಾರೆ? ಕಾಗ್ದ ಏನಾದ್ರು ಬಂದಿತ್ತಾ? ಕಾಗದ ಹಾಕಿದ್ರು, ಆರೋಗ್ಯವಾಗಿದ್ದಾರಂತೆ. ಇನ್ನೊಂದು ತಿಂಗಳಲ್ಲಿ ಆಪರೇಷನ್ ಮಾಡ್ತಾರಂತೆ. ನಾನು ಅವ್ರ ಜೊತೆನೆ ಹೋಗ್ಬೇಕು ಅಂತ ಮಾಡ್ಕೊಂಡಿದ್ದೆ, ಆದ್ರೆ ಮುಂದಿನ ತಿಂಗಳು ಫಾರಿನ್ ಹೋಗ್ಬೇಕಾಗಿದೆ. ಅದಕ್ಕೆ ಅವ್ರ ಜೊತೆಗೆ ಹೋಗಕ್ಕಾಗ್ತಿಲ್ಲ. ಹಾ, ಅಂದ್ಹಾಗೆ ಶ್ರೀಧರ್ ಸಂಬಳ ತಂದಿದ್ದೀನಿ, ತಗೊಳ್ಳಿ. ಮುಂದಿನ ತಿಂಗಳಿಂದ ಶ್ರೀಧರ್ ಸಂಬಳನ ನಿಮ್ಮ ಹೆಸರಿಗೆ ಮನೆ ಆರ್ಡರ್ ಮೂಲಕ ಬರೋ ಹಾಗೆ ಏರ್ಪಾಡು ಮಾಡ್ತೀನಿ. ತುಂಬಾ ಸಂತೋಷ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಇದ್ರಲ್ಲಿ ಉಪಕಾರ ಏನ್ ಬಂತು? ಶ್ರೀಧರ್ ನನ್ನ ಆತ್ಮೀಯ ಸ್ನೇಹಿತ. ಅವನಿಗೋಸ್ಕರ ಇಷ್ಟಾದ್ರೂ ಉಪಕಾರ ಮಾಡಿದ್ರೆ ಹಾಗೆ. ದೇವ್ರ ದಯದಿಂದ ಪುನಃ ಅವನು ಕಂಡು ಬಂದ್ಬಿಟ್ರೆ ಸಾಕು. ನಾವೇನ್ ಬರ್ತೀವಿ. ನಮಸ್ಕಾರ. ಈ ರಿಪೋರ್ಟ್ ಪ್ರಕಾರ ಹೌದು. ಯಾಕಿಷ್ಟ ಮಾಡಿದ್ರಿ? ಬೇಕಾದಷ್ಟು ಡಾಕ್ಟರ್ಸ್ ತೋರಿಸಿದಾಗ ಅವ್ರು ನಂಗೆ ದೃಷ್ಟಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ರು. ನಿಮ್ ವಿಷಯ ಗೊತ್ತಾದ್ಮೇಲೆ ಇದೊಂದು ಪ್ರಯತ್ನ ಮಾಡ್ಬಿಡೋಣ ಅಂತ ಆಸೆಯಿಂದ ಬಂದಿದ್ದೀನಿ. ಐಸಿ. ಹೌದು ಡಾಕ್ಟ್ರೆ, ನಿಮ್ಮ ಅಸ್ತಗುಣದಿಂದ ಕಣ್ ಸರ್ ಹೋದ್ರೆ ಕತ್ತಲಿರೋ ಸಂಸಾರಕ್ಕೆ ದೀಪ ಹಚ್ಚಿದ ಪುಣ್ಯ ಬರುತ್ತೆ ನಿಮ್ಗೆ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ದೇವರಿದ್ದಾನೆ. ಡಾಕ್ಟ್ರೆ, ನಮ್ಮಮ್ಮನಿಗೆ ಹೇಗಿದೆ?
ನೋಡಮ್ಮ, ಮನುಷ್ಯನ ಕಾಯಿಲೆಗೆ ಔಷಧಿ ಕೊಡಬಹುದು, ಆದ್ರೆ ಮನೋರೋಗಕ್ಕೆ ಔಷಧಿ ಕೊಡಕ್ ಆಗೋದಿಲ್ಲ. ಈಗ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಪುನಃ ನಾಳೆ ಬಂದು ನೋಡ್ತೀನಿ. ವಾಣಿ, ನಂದೊಂದು ಮಾತನಾಡ್ಸ್ಕೊಡ್ತೀಯಾ? ಏನು ಮಾತು? ನಿಂದ ಹೇಗೋ ಆಗೋಯ್ತು. ನಂಗೆ ವೀಣಾದೇ ಯೋಚನೆನಮ್ಮ. ಹುಟ್ಟಿಸಿದ ದೇವ್ರು ಹುಲ್ ತಿನ್ಸೋದಿಲ್ಲಮ್ಮ. ಹಾಗಲ್ಲಮ್ಮ, ನಾನ್ ಮಾಡ್ಬೇಕಾಗಿದ್ ಕರ್ತವ್ಯನ ಮಾಡದೆ ಹೋಗ್ತಾ ಇದ್ದೀನಿ. ಈಗ ಅದೆಲ್ಲ ಯಾಕಮ್ಮ ಯೋಚನೆ ಮಾಡ್ತೀಯಾ? ಒಂದು ವೇಳೆ ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ವೀಣಾ ಜವಾಬ್ದಾರಿ ನಿಂದೇ ಅಮ್ಮ. ನಿನ್ಗೇನು ಆಗಲ್ಲ, ಧೈರ್ಯವಾಗಿರಮ್ಮ. ಎದ್ದೇಳೆ. ಅಯ್ಯೋ, ಮೈ ಸುಡ್ತಾ ಇದೆಯಲ್ಲ, ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಅಮ್ಮ, ಡಾಕ್ಟರ್, ಈ ಜಗತ್ತಲ್ಲಿ ನಾನು ಅತ್ಯಂತ ಗಾಢವಾಗಿ ಪ್ರೀತಿಸೋ ವ್ಯಕ್ತಿ ನನ್ನ ಹೆಂಡತಿ. ಅವಳೇ ನನ್ನ ಸರ್ವಸ್ವ. ನಾನ್ ನೋಡೋ ಮೊದಲನೇ ವ್ಯಕ್ತಿ ಅವಳೇ ಆಗಿರ್ಬೇಕು ಅಂತ ನನ್ನ ಆಸೆ. ಐ ಸಿ. ಮಿಸ್ಟರ್ ಶ್ರೀಧರ್ ಸರ್, ನಾಳೆ ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತಾ ಇದೀವಿ. ಓಹ್, ಅಭ್ಯಾಸ ಆಗೋವರೆಗೂ ಕಣ್ಣನ್ನ ಜಾಸ್ತಿ ಬೆಳಕಿಗೆ ಬಿಡಬೇಡಿ. ಆಯ್ತು ಸರ್. ಯಜಮಾನ್ರೆ, ನಾನು ಕೊಟ್ಟಿರೋ ಡ್ರಾಪ್ಸು ಬೆಳಗ್ಗೆ ಸಂಜೆ ಹಾಕೋದ್ ಮರಿಬೇಡಿ. ಆಗ್ಲಿ ಡಾಕ್ಟ್ರೆ, ನಾನು ಬರ್ತೀನಿ. ಮತ್ತೆ ಶ್ರೀಧರ್, ಥ್ಯಾಂಕ್ ಯು ಸರ್. ಒಲವಿನ ವೀಣಾ, ಇಷ್ಟು ದಿನ ನನ್ನಿಂದ ಯಾವ ಸುದ್ದಿನೂ ಇಲ್ಲದೆ ನಿನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗಿರ್ಬೇಕು ಅಂತ ನನಗೆ ಗೊತ್ತು. ಆದ್ರೆ ನನ್ನ ಪರಿಸ್ಥಿತಿ ನೀನು ಅರ್ಥ ಮಾಡ್ಕೊಳ್ಳಬಲ್ಲೆ ಅಲ್ವಾ? ವೀಣಾ, ನಿನಗೊಂದು ಸಂತೋಷ ಸುದ್ದಿ. ನನ್ನ ಆಪರೇಷನ್ ಸಕ್ಸಸ್ ಆಗಿ ನನ್ನ ಕಣ್ಣು ಬಂದಿದೆ. ನಾನು ಈ ಜಗತ್ತನ್ನು ಮತ್ತೆ ನೋಡ್ಬಲ್ಲೆ ವೀಣಾ, ಮತ್ತೆ ನೋಡ್ಬಲ್ಲೆ. ಅಷ್ಟೇ ಅಲ್ಲ, ನನ್ನ ಪ್ರೀತಿಯ ವೀಣಾನು ಕೂಡ ನೋಡ್ಬಲ್ಲೆ. ಅಕ್ಕ, ಅಕ್ಕ, ಕನ್ನಡಿ ಎಲ್ಲಿಟ್ಟಿದೆಯಾ? ಕಾಣ್ತಾ ಇಲ್ವಲ್ಲ?
ನಾಳೆ ಬರ್ತಾ ಇದ್ದೀನಿ. ವೀಣಾ, ನಾನು ಸೌಂದರ್ಯ ಎಷ್ಟು ಬೇಗ ನಿನ್ನ ನೋಡ್ತೀನೋ ಅಂತ ಕ್ಷಣವೊಂದು ಯುಗವಾಗಿ ಕಾಯ್ತಾ ಇದ್ದೀನಿ. ನಿನ್ನ ನೋಡೋಕ್ಕೋಸ್ಕರ ನಾಳೆ ಬರ್ತಾ ಇದ್ದೀನಿ. ನಾನು ಸೌಂದರ್ಯ ಪಾಲಕ, ಸುಂದರವಾಗಿರೋದನ್ನೆಲ್ಲ ಆರಾಧನೆ. ನಾಳೆ ಬರ್ತಾ ಇದ್ದೀನಿ. ಇವನೇ ತಾನೆ? ವೀಣಾ, ವೀಣಾ, ವೀಣಾ. ಏನಮ್ಮ ಇದು ಮುಖವೆಲ್ಲ? ಸಿಡುಬು ಗುಂಡಣ್ಣವ್ರೆ, ನೀವು ಕಣ್ ತೋರ್ಸೋಕೆ ಅಂತ ಬೆಂಗಳೂರಿಗೆ ಹೋದ್ಮೇಲೆ ಹೀಗಾಯ್ತು. ಏನ್ ಗುಂಡಣ್ಣವ್ರೆ, ವೀಣಾನೇ ಕಾಣಿಸ್ತಾ ಇಲ್ವಲ್ಲ? ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ. ಮನೆ ಬಂದ ತಕ್ಷಣ ವೀಣಾ ಮನೆ ಬಾಗ್ಲಲ್ಲೇ ಕಾಯ್ತಾ ಇರ್ತಾಳೆ, ನಾನು ನೋಡಿದ ತಕ್ಷಣ ಸಂತೋಷದ ಮಳೆನೇ ಕರೀತಾಳೆ ಅಂತ. ಆದ್ರೆ ಶ್ರೀಧರ್, ಇವಳಪ್ಪ ವೀಣಾ. ಏನು ಇವಳ? ನಾನು ನಿಮ್ ವೀಣಾ. ನೀನ್ ನನ್ ವೀಣಾ? ಇಂಪಾಸಿಬಲ್. ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನೀವು ಕಣ್ ಕಳ್ಕೊಂಡಾಗ ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ ನಾನು. ಇಲ್ಲಿ ನೋಡಿ, ನೀವು ಕಟ್ಟಿದ ತಾಳಿ. ನೀವಾದ್ರೂ ಹೇಳಿ ಗುಂಡಣ್ಣವ್ರೆ. ಶ್ರೀಧರ್, ನನ್ನ ಮಾತಿನಲ್ಲಿ ನಿನ್ನ ನಂಬಿಕೆ ಇದೆಯೋ? ಆ ನಂಬಿಕೆಯಿಂದ ನೀನು ಹೇಳ್ತಾ ಇದ್ದೀನಿ. ಇವಳಪ್ಪ ನಿನ್ನ ಜೊತೆ ಸಪ್ತಪದಿ ತುಳಿದ ನೀನು ಕೈ ಹಿಡಿದು ಹೇಳ್ತಿ. ವಾಹ್, ಬಹಳ ಚೆನ್ನಾಗಿದೆ. ನನ್ನ ಕಣ್ಣು ಹೋದದ್ದೇ ನೆಪವಾಗಿಟ್ಕೊಂಡು ಫೋಟೋದಲ್ಲಿ ಒಬ್ಬಳನ್ನ ತೋರಿಸಿ ಈಗ ಈ ವಿಕಾರ ಮುಖದೊಳು ನನ್ನ ಹೆಂಡತಿ ಅಂತ ಹೇಳ್ತಾ ಇದ್ದೀರಾ? ಅದನ್ನ ನಂಬೇಕಾ? ನೀವು ಈ ರೀತಿ ನನಗೆ ಮೋಸ ಮಾಡ್ತೀರಿ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ ಗುಂಡನವ್ರೆ. ನಾನು ಬರ್ತೀನಿ. ಹೋಗ್ಬೇಡಿ, ಹೋಗ್ಬೇಡಿ. ವಾಣಿ, ಯಾಕೆ? ಏನಾಯ್ತೆ? ಏನೋ ಕೆಟ್ಟ ಕನ್ಸಕ್ಕ. ಅಕ್ಕ, ಕುಡಿಯೋಕ್ ಸ್ವಲ್ಪ ನೀರು ತಂದು ಕೊಡ್ತೀಯಾ? ಸರಿ, ತರ್ತೀನಿ ನೀರು. ತಗೋ. ಯಾಕೆ ನಿದ್ದೆ ಬರ್ಲಿಲ್ವಾ? ಇಲ್ಲ. ಅಕ್ಕ, ಏನು? ನಾನು ಮಾತು ಕೇಳ? ಕೇಳು. ಒಂದು ಗುಲಾಬಿ ತೋಟ, ಅಲ್ಲಿ ಸುಂದರವಾದ ದೊಡ್ಡ ದೊಡ್ಡ ಗುಲಾಬಿ ಹೂಗಳು. ಆ ಹೂಗಳ ಸೌಂದರ್ಯ ನೋಡೋಕೆ ಒಬ್ರು ದಿನ ಅಲ್ಲಿಗೆ ಬರ್ತಾ ಇರ್ತಾರೆ. ಹೀಗೆ ಒಂದ್ಸಲ ಆ ಗುಲಾಬಿ ತೋಟ ಬಿರುಗಾಳಿ ಮಳೆಗೆ ಸಿಕ್ಕಿ ಹಾಳಾಗಿ ಹೋಗುತ್ತೆ. ಆ ಸೌಂದರ್ಯ ನೋಡಕ್ ಬರ್ತಾ ಇದ್ರಲ್ಲ, ಅವರು ಈಗಲೂ ಅಲ್ಲಿಗೆ
ಹೋಗ್ತಾರೇನಕ್ಕ? ಇಲ್ಲ. ಯಾಕೆ? ಅವ್ರು ಅಲ್ಲಿಗೆ ಹೋಗ್ತಿದ್ದಿದ್ದೆ ಆ ಸೌಂದರ್ಯ ನೋಡೋದಿಕ್ಕೆ. ಅದೇ ಅಲ್ಲಿಲ್ಲ ಅಂದ್ಮೇಲೆ ಅವ್ರು ಯಾಕೆ ಅಲ್ಲಿಗೆ ಹೋಗ್ತಾರೆ? ಅಲ್ಲಿಗೆ ಹೋಗೋಲ್ಲ ಅಲ್ಲ? ಖಂಡಿತ ಹೋಗಲ್ಲ. ಅವ್ರಿಗೆ ಸಂತೋಷ ಕೊಡೋ ಬೇರೆ ತೋಟಕ್ಕೆ ಬೇರೆ ಹೂವನ್ನ ಹುಡ್ಕೊಂಡು ಹೋಗ್ತಾರೆ. ಅಕ್ಕ, ಅವರು ಹುಡುಕೊಂಡು ಹೋಗೋ ಹೂವು ಬೇರೆ ಇನ್ಯಾರು ಆಗದೆ ನೀನೇ ಆಗ್ಬೇಕಕ್ಕ. ಅಂದ್ರೆ ಅಂದ್ರೆ ನೀನು ಈಗ ನನ್ನ ಸ್ಥಾನಕ್ಕೆ ಬರ್ಬೇಕಕ್ಕ. ವಾಣಿ, ನಾನೀಗ ಒಂದು ಸಂದಿಗ್ಧ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದೀನಿ. ನನ್ನ ಬಾಳು ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ಯೋಚನೆ ಮಾಡಕ್ಕ. ಅವ್ರು ಮೊದಲು ನೋಡಿದ್ದು ನಿನ್ ಫೋಟೋನ. ನಿನ್ ರೂಪ ಅವ್ರ ಮನಸ್ಸಿನ ತುಂಬಾ ತುಂಬಿಕೊಂಡಿದೆ. ಅವ್ರ ಕಣ್ ಕಳ್ಕೊಂಡ್ಮೇಲೆ ನೀನ್ ಮದ್ವೆ ಆಗೋಲ್ಲ ಅಂದಿದ್ದಕ್ಕೆ ನಿನ್ ಹೆಸರಿನಲ್ಲಿ ನಾನ್ ಮದ್ವೆ ಮಾಡ್ಕೊಂಡೆ. ಈಗ ಅವರು ಫೋಟೋದಲ್ಲಿ ನೋಡಿದ ವೀಣಾನೇ ತನ್ನ ಹೆಂಡತಿ ಅಂತ ತಿಳ್ಕೊಂಡಿದ್ದಾರೆ. ಅವಳ ಸೌಂದರ್ಯ ನೋಡ್ಬೇಕು ಅಂತ ಆಕಾಶದಷ್ಟು ಆಸೆ ಇಟ್ಕೊಂಡು ಬರ್ತಾ ಇರೋ ಅವ್ರಿಗೆ ಈ ಮುಖ ತೋರಿಸಿ ನಾನೇ ನಿಮ್ಮ ಹೆಂಡತಿ ಅಂತ ಹೇಳಿದ್ರೆ ಅವ್ರು ನಂಬ್ತಾರ? ಹೇಳಕ್ಕ, ನೀನೇ ಹೇಳು, ಅವ್ರು ನಂಬ್ತಾರ? ಒಂದ್ ವೇಳೆ ನನ್ ಮುಖ ಚೆನ್ನಾಗಿದ್ದಿದ್ರೆ ಏನೋ ಹೇಳೊಪ್ಪಿಸ್ಬೋದಾಗಿತ್ತು. ಆದ್ರೆ ನಾವೀಗ ಏನೇ ಹೇಳಿದ್ರು ಅವ್ರು ಒಪ್ಪೋದಿಲ್ಲ. ಕಣ್ಣಿಲ್ದೆ ಇದ್ ನನಗೆ ಮೋಸ ಮಾಡಿದೀರ ಅಂತ ನಮ್ಮನ್ ಬಿಟ್ಟು ಹೊರಟೋದೆ. ಹಾಗೇನಕ್ಕ ಮಾಡೋದು? ಹಾಗಂತ ಸಪ್ತಪದಿ ತುಳಿದ ಅಗ್ನಿ ಸಾಕ್ಷಿಯ ಕೈ ಹಿಡಿದಿರೋ ನಿನ್ ಗಂಡನ್ ಜೊತೆ ನನ್ನ ಸಂಸಾರ ಮಾಡು ಅಂತ ಹೇಳ್ತಿದ್ಯಾ? ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ? ಏನಾಗಲ್ಲಕ್ಕ, ಎಲ್ಲ ಒಳ್ಳೇದಾಗತ್ತೆ. ವಾಣಿ, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನೀನೇನೇ ಹೇಳಿದ್ರು ನನ್ ಮಾತ್ರ ಇದಕ್ಕೆ ಒಪ್ಕೊಳ್ಳಲ್ಲ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ನನ್ ಮಾತ್ ಕೇಳಕ್ಕ. ಇರೋದು ಇದೊಂದೇ ದಾರಿ. ನೋಡು, ಇದ್ ನನ್ನ ಜೀವನದ ಪ್ರಶ್ನೆ. ನೀನ್ ಹೇಳ್ದ ಕೇಳೋಕೆ ಇದ್ ಸಿನಿಮಾನೂ ಅಲ್ಲ, ನಾಟಕನೂ ಅಲ್ಲ. ಅಕ್ಕ, ವಾಣಿ, ಅಯ್ಯೋ ದೇವ್ರೆ, ಎಲ್ಲಾದ್ರೂ ಹೊರಟದ್ಲ? ಇಲ್ಲ ಇಲ್ಲ. ವಾಣಿ, ವಾಣಿ, ಅಯ್ಯೋ. ವಾಣಿ, ನನ್ನ ಪರಿಸ್ಥಿತಿ ಎಲ್ಲ ವಿವರಿಸಿದ್ರು ಏನು ಪ್ರಯೋಜನವಾಗ್ಲಿಲ್ಲ. ನನಗೆ ಉಳಿದಿರೋದು ಒಂದೇ ದಾರಿ, ಅದು ಈ ಪ್ರಪಂಚದಿಂದ ದೂರವಾಗೋದು. ನನ್ನನ್ನು ಕ್ಷಮಿಸಕ್ಕ. ವಾಣಿ! ವಾಣಿ, ನಿನ್ನಿಷ್ಟದಂತೆ ಆಗಲಿ. ನಿನ್ನ ಸ್ಥಾನದಲ್ಲಿ ನಾನಿರ್ತೀನಿ.
ಏನ್ ವಾಣಿ? ಏನ್ ವಾಣಿ ಇದು? ನಿನಗ್ ತಾಳಿನಕ್ಕ ಮತ್ ನಿಂಗೆ ಇಲ್ಲಿ ನೋಡು, ಅವ್ರು ನನ್ನ ಕಟ್ಟಿ ತಾಳಿನ ಅರಿಶಿನ ದಾರದಿಂದ ನಾನು ಕಟ್ಕೊಂಡಿದ್ದೀನಿ. ಮತ್ತೆ ಈ ತಾಳಿ ಅಮ್ಮಂದಕ್ಕ. ಅವ್ರು ಮಾಡಿಸ್ಕೊಟ್ಟ ಸರಕ್ಕೆ ಅಮ್ಮನ ತಾಳಿನ ಸೇರಿಸಿ ನಿನಗೆ ಕೊಡ್ತಾ ಇದ್ದೀನಿ. ಇದನ್ನ ಕಟ್ಕೊ. ವಾಣಿ, ವೀಣಾ, ವೀಣಾ, ಶ್ರೀಧರ್, ಕೂತ್ಕೊಪ್ಪ, ಕೂತು. ವೀಣಾ, ಮಾತಾಡ್ತಾ ಇರಮ್ಮ. ವೀಣಾ, ಚೆನ್ನಾಗಿದೆಯಾ ವೀಣಾ? ಅಬ್ಬ, ನನ್ನ ಕಣ್ ಬಂತು. ನಾನ್ ಮತ್ತೆ ಈ ಪ್ರಪಂಚ ನೋಡ್ಬೋದು ಅಂತ ಡಾಕ್ಟರ್ ಹೇಳಿದ್ರು ಕೂಡ ನನ್ ವೀಣಾನೇ ಮೊದಲು ನೋಡ್ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹಾಗೆ ಬಂದ್ಬಿಟ್ಟೆ. ವೀಣಾ, ಯಾಕೇನು ಮಾತಾಡ್ತಾ ಇಲ್ಲ? ನನ್ ಕಣ್ ಬಂದಿರೋದು ನಿಂಗೆ? ಚಿಚೆ, ಹಾಗೇನಿಲ್ಲ. ಅದು ಅದು ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಅದು ನಿಮ್ ಕಣ್ ಬಂದಿರೋ ಸಂತೋಷಕ್ಕೆ ನಂಗೇನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಹೋ, ನೀನು ನನ್ ವೀಣಾ ತಾನೆ? ಯಾಕೆ ಕೇಳ್ತಿದ್ದೀರಾ? ನಿನ್ ಧ್ವನಿಲಿ ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆ. ಓ, ಅದು ನೀವು ಊರಿಗೆ ಹೋಗಿದ್ದಾಗ ನನ್ನ ಗಂಟ್ಲು ಆಪರೇಷನ್ ಆಯ್ತು. ಅದಕ್ಕೆ. ಓಹೋ, ಒಂದ್ ನಿಮಿಷ, ಕಾಫಿ ತಂದ್ಬಿಡ್ತೀನಿ. ಹಾ. ಯಾಕೆ ಗುಂಡಣ್ಣವ್ರೆ ಮಾತೇ ಆಡ್ತಿಲ್ಲ? ಅಮ್ಮ, ವಾಣಿ, ಏನಮ್ಮ ಈ ನಿನ್ನಾಣೆ ಬರಹ? ಬರೀ ಕಣ್ಣೀರು ಸುರಿಸೋಕೆ ನೀನು ಹುಟ್ಟಿದ್ಯಾ ಅಂತ ಕಾಣುತ್ತಲ್ಲಮ್ಮ. ನೀನು ಬಾಳ್ನಲ್ಲಿ ನೀನು ಪಟ್ಟ ಕಷ್ಟ, ದುಃಖ, ತ್ಯಾಗ ಇದೆಲ್ಲ ಇನ್ನೂ ಆ ಪರಮಾತ್ಮನಿಗೆ ತೃಪ್ತಿ ತರ್ಲಿಲ್ವೇನಮ್ಮ? ಇದನ್ನೆಲ್ಲ ಹೇಳೋಕೋಸ್ಕರ ನೀನ್ ನನ್ನ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ಯಾ ತಾಯಿ? ಇಷ್ಟಾಗಿ ನೀನು ಇನ್ನೂ ಆ ದೇವ್ರನ್ನ ನಂಬ್ಕೊಂಡಿದ್ಯಲ್ಲಮ್ಮ. ಗುಂಡಣ್ಣವ್ರೆ, ನನಗಿರೋ ಯೋಚನೆ ಅಂದ್ರೆ ಯಾವ ಕಾರಣದಿಂದಾದ್ರೂ ಅವ್ರಿಗೆ ನಿಜಾಂಶ ಗೊತ್ತಾದ್ರೆ ಅಕ್ಕನ ಸುಖ ಸಂಸಾರಕ್ಕೆ ಅಡ್ಡಿ ಆಗುತ್ತಲ್ಲ ಅಂತ. ಗೆದ್ದೆಲುಗಳು ಕಷ್ಟಪಟ್ಟು ಹುತ್ತ ಕಟ್ಟುತ್ತೆ, ಹಾವು ಅದರಲ್ಲಿ ಸುಖವಾಗಿ ವಾಸ ಮಾಡುತ್ತೆ. ಹೀಗಾಯ್ತಲ್ಲಮ್ಮ ನಿನ್ ಬಾಳು. ಕುರುಡನ್ನ ಮದುವೆ ಆಗಲ್ಲ ಅಂತ ವೀಣಾ ತಿರಸ್ಕಾರ ಮಾಡಿದಾಗ ನಿನ್ನ ಸುಖ ಸಂತೋಷನೆಲ್ಲ ತ್ಯಾಗ ಮಾಡಿ ಅವನ ಮದುವೆ ಆದವಳು ನೀನು. ಅದೇ ಶ್ರೀಧರನ್ ಕಂಡು ಬಂದಾಗ ಅವನ ಜೊತೆಲಿ ಸಂಸಾರ ಮಾಡಕ್ ಹೊರಟ್ರೋಳು ವೀಣಾ. ಏನಮ್ಮ ವಿಧಿ ವಿಲಾಸ? ನನಗಿನ್ಯಾವ ಸುಖ ಸಂತೋಷನೂ ಬೇಡ ಗುಂಡ. ಅಕ್ಕ ಸಂತೋಷವಾಗಿ ನಗನಗ್ತಾ ಅವ್ರ ಜೊತೆ ಸಂಸಾರ ಮಾಡ್ಬೇಕು. ನಾನು ಅವರಿಬ್ಬರು ಸೇವೆ ಮಾಡ್ಕೊಂಡಿರ್ಬೇಕು. ಅಷ್ಟೇ ಸಾಕು ಗುಂಡನವ್ರೆ. ವಾಣಿ, ಈ ನಿನ್ನ ಹೊರಗಿನ ಸೌಂದರ್ಯ ಕೆಡಿಸು ಅಂತ ಅಂತರಂಗದ ರೂಪಾನ ಮಾತ್ರ ಕೆಡಿಸ್ಕೋಬೇಡಮ್ಮ. ಇವತ್ತಲ್ಲ ನಾಳೆ ಶ್ರೀಧರ್ಗೆ ನಿಜಾಂಶ ಗೊತ್ತಾಗಿ ಅವನು ನಿನ್ನನ್ನ ಹೆಂಡತಿ ಅಂತ ಖಂಡಿತ ಸ್ವೀಕರಿಸ್ತಾನಮ್ಮ, ಖಂಡಿತ ಸ್ವೀಕರಿಸ್ತಾನೆ.
ವೀಣಾ, ಇಲ್ಲಿ ನನ್ ಮುಂದೆ ನಿಂತ್ಕೋ. ವೀಣಾ, ನನ್ ಕಣ್ಮುಂದೆ ನಿಂತ್ಕೋ. ನಾನ್ ಕಣ್ಬಿಟ್ಟ ತಕ್ಷಣ ನಿನ್ ಮುಖಾನೇ ನೋಡ್ಬೇಕು. ನನ್ ಮುಂದೆನೆ ನಿಂತಿದ್ದಿ ತಾನೆ? ಇದೀನಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಿನ್ ಕೈ ಹಿಡಿಬೇಕು. ನಾನು ಅದೆಷ್ಟು ಪುಣ್ಯ ಮಾಡಿದ್ದೇನೋ ವೀಣಾ. ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನನ್ನ ಜೀವನದಲ್ಲೇ ಮರೆಯಲಾಗುತ್ತಿಲ್ಲ. ಕಣ್ ಕಳ್ಕೊಂಡು ಕತ್ಲೆ ಆಗಿದ್ದ ಪ್ರಪಂಚದಲ್ಲಿ ಹತಾಶನಾಗಿದ್ದ ನನ್ನ ಬಾಳ್ನ ಬೆಳಕಾಗಿ ನೀನ್ ಬಂದೆ. ಹಾಗೆ ಮಾಡಿ ತ್ಯಾಗ ತೋರಿಸಿ ಸಹನೆ ನೆನೆಸ್ಕೊಟ್ರೆ ನನ್ನ ಹೃದಯ ತುಂಬ ಬರುತ್ತೆ. ವೀಣಾ, ನೀ ನನ್ನ ಭಗತ್ ದೇವತೆ, ನನ್ನ ದೇವತೆ ವೀಣಾ. ಮನೆ ಹಳೇದಾದ್ರೂ ನೋಡಕ್ ಚೆನ್ನಾಗಿದೆ. ಯಾರವಳು? ಅವಳು ನಮ್ ದೊಡ್ಡಮ್ಮನ ಮಗಳು. ಅವಳಿಗೆ ಯಾರು ತಿಕ್ಕಿಲ್ಲ ಪಾಪ. ಅವಳ ಗಂಡ ಬೇರೆ ಬಿಟ್ಬಿಟ್ಟಿದ್ದಾನೆ. ಅಮ್ಮ ಸತ್ಮೇಲೆ ನಮಗೂ ನೆರವಾಗಿರ್ತಾಳೆ, ಅವಳಿಗೂ ಆಶ್ರಯ ಸಿಗುತ್ತೆ ಅಂತ ನಾನೇ ನಮ್ಮಲ್ಲಿರೋಕೆ ಹೇಳಿದೆ. ಅದಕ್ಕೆ ಹಾಗಾಗಿದೆ. ಮನೆ ಹಳೇದಾದ್ರೂ ನೋಡಕ್ ಚೆನ್ನಾಗಿದೆ. ಯಾರವಳು? ಅವಳು ನಮ್ ದೊಡ್ಡಮ್ಮನ ಮಗಳು. ಅವಳಿಗೆ ಯಾರು ತಿಕ್ಕಿಲ್ಲ ಪಾಪ. ಅವಳ ಗಂಡ ಬೇರೆ ಬಿಟ್ಬಿಟ್ಟಿದ್ದಾನೆ. ಅಮ್ಮ ಸತ್ಮೇಲೆ ನಮಗೂ ನೆರವಾಗಿರ್ತಾಳೆ, ಅವಳಿಗೂ ಆಶ್ರಯ ಸಿಗುತ್ತೆ ಅಂತ ನಾನೇ ನಮ್ಮಲ್ಲಿರೋಕೆ ಹೇಳಿದೆ. ಅದಕ್ಕೆ ಹಾಗಾಗಿದೆ. ಅಕ್ಕ, ಈ ಸೀರೆ ಉಟ್ಕೋತೀಯಾ? ನಮ್ಮ ಮೊದಲನೇ ರಾತ್ರಿಲಿ ನಾನು ಇದೇ ಸೀರೆ ಉಟ್ಕೊಂಡಿದ್ದೆ. ಆಗ ಅವ್ರಿಗೆ ಕಣ್ಣಿರ್ಲಿಲ್ಲ. ಈಗ ಅವ್ರಿಗೆ ಕಣ್ ಬಂದ್ಮೇಲಾದ್ರೂ ಅದೇ ಸೀರೆ ಅದೇ ಅಲಂಕಾರದಲ್ಲಿ ನಿನ್ನ ನೋಡಿ ಅವ್ರು ಸಂತೋಷ ಪಡ್ಲಿ. ಸರಿ ಮೇಡಮ್. ಯಾಕಷ್ಟೊಂದು ನಾಚ್ಕೋತಾ ಇದೀಯಾ ವೀಣಾ? ಅವತ್ ಫೋಟೋನಲ್ಲಿ ನೋಡಿದೀನಿ ನಿನ್ ರೂಪ, ಇವತ್ತಿಗೂ ನನ್ನ ಹೃದಯದಲ್ಲಿ ಅಚ್ಚಳಿದೆ ಹಾಗೇ ನಿಂತ್ಬಿಟ್ಟಿದೆ. ಯಾವತ್ತೀ ನಿನ್ ಸೌಂದರ್ಯನ ಕಣ್ತುಂಬಾ ನೋಡಿ ಸವಿತೀನೋ ಅಂತ ಪ್ರತಿ ಕ್ಷಣನೂ ನನ್ನ ಮನಸ್ಸು ಎಷ್ಟೊಂದು ಹಾತೊರಿತಾ ಇತ್ತು ಗೊತ್ತಾ? ನಿಜ ಹೇಳ್ಬೇಕು ಅಂದ್ರೆ ಇವತ್ತೇ ನಮ್ಮ ಮೊದಲ ರಾತ್ರಿ.
ವೀಣಾ 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 ನೋಡಿ ಹ್ಮ್ ಅದು ಈ ದೇವರ ಹತ್ರ ಹರಕೆ ಹೊತ್ತಿದ್ದೆ. ನಿಮ್ ಕಣ್ ಬಂದ್ರೆ ಈ ದೇವ್ರ ಸನ್ನಿಧಿಗೆ ಬಂದು ಮತ್ತೊಮ್ಮೆ ನಿಮ್ ಕೈಯಿಂದ ತಾಳಿ ಕಟ್ಟಿಸ್ಕೊತೀನಿ ಅಂತ. ಅದಕ್ಕೆ ಸರಿ. ಹೋಗೋಣ? ವೀಣಾ, I love you, ವೀಣಾ. I love you. ವೀಣಾ, ನಿನಗೊಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ. ನಾಳಿದ್ದು ನಮ್ಮ ಕಾಲೇಜ್ ರಿಓಪನ್ ಆಗ್ತಾ ಇದೆ. ಪ್ರಯಾಣಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಡು. ನಾನು ಹೋಗಿ 2 ಟಿಕೆಟ್ ರಿಸರ್ವ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. 3 ಟಿಕೆಟ್ ರಿಸರ್ವ್ ಮಾಡಿಸ್ಬಿಡಿ. ವಾಣಿನು ಅವಳನ್ನ ನಮ್ ಜೊತೆ ಕರ್ಕೊಂಡು ಹೋಗೋಣ. ವಾಣಿ? ಅವಳು ಯಾಕೆ? ಅವಳಿಗೂ ಹಿಂದೆ ಮುಂದೆ ಯಾರೂ ಇಲ್ಲ. ಮೇಲಾಗಿ ನಮ್ಮನೆ ಕೆಲ್ಸಕ್ಕೂ ನೆರವಾಗಿರ್ತಾಳೆ. ಅದಕ್ಕೆ ಸರಿ, ನಿನ್ನಿಷ್ಟ. ಅಕ್ಕ, ನಾವೀಗ ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಜೊತೆ ಸಂಸಾರ ಮಾಡೋಕ್ ಹೊರಟಿರೋ ನೀನು ಯಾವಾಗ್ಲೂ ಸಂತೋಷವಾಗಿ ನಗ್ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ಹೇಗೆ ನಗ್ನಗ್ತಾ ಇರೋದೆ ವಾಣಿ? ವಿಧಿ ನನ್ನ ಪಾಲ್ಗೆ ನಗುನೇ ಕೊಡುತ್ತೋ ಅಳುನೇ ಕೊಡುತ್ತೋ ಗೊತ್ತಾಗ್ತಾ ಇಲ್ಲ. ಏನೇ ಬಂದ್ರು ಧೈರ್ಯವಾಗಿ ಎದುರಿಸ್ಬೇಕಕ್ಕ. ಯಾಕು ಕಣ್ಣಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಏನಂದ್ರೆ? ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಆ ಧ್ವನಿ ಎಲ್ಲೋ ಹೇಳ್ದಾಗಿದೆಯಲ್ಲ. ನಿಮ್ಗೆ ಯಾವಾಗ್ಲೂ ಅನುಮಾನನೇ. ಅವತ್ ನೋಡಿದ್ರೆ ನನ್ ಧ್ವನಿ ಬದಲಾಗಿದೆ ಅಂದ್ರೆ ಇವತ್ತು ಇವಳ ಧ್ವನಿ ಎಲ್ಲೋ ಕೇಳಿದೀನಿ ಅಂತೀರಾ. ಇದು ನಿಜವಾಗ್ಲೂ ಭ್ರಮೇಣ? ಅಂದ ವೀಣಾ, ಹೇಳೋದ್ ಮರ್ತಿದ್ದೆ. ಇವತ್ತು ನಮ್ಮ ಕಾಲೇಜ್ ಫ್ರೆಂಡ್ಸ್ ಮನೆಗೆ ಇನ್ವೈಟ್ ಮಾಡಿದ್ದೀನಿ. ಅವ್ರನ್ನೆಲ್ಲ ಮನೆಗೆ ಇನ್ವೈಟ್ ಮಾಡಿದ್ದೀರಾ? ಅವ್ರನ್ನೆಲ್ಲ ಮನೆಗೆ ಹಾಕಿ ಕರ್ಕೊಂಡ್ ಬರೋದು ನಂಗಂತೂ ಸ್ವಲ್ಪನೂ ಇಷ್ಟ ಅಲ್ಲಪ್ಪ. ಅಲ್ಲ, ಅವರೆಲ್ಲ ನಮ್ಮ ಮದುವೆಗೂ ಬಂದಿಲ್ಲ. ನಿನ್ನ ನೋಡ್ಬೇಕು ಅಂತ ಬಹಳ ಇಷ್ಟ ಪಡ್ತಾ ಇದ್ದಾರೆ. ನಾನು ಹೇಗೆ ಬೇಡ ಅನ್ಲಿ? ಬೇಗ ಏನಾದ್ರು ತಿಂಡಿ ರೆಡಿ ಮಾಡ್ಬಿಡು. ಗುಡ್ ಗರ್ಲ್.
ಅಷ್ಟೊತ್ತಿಗೆ ಯಾರಾದ್ರೂ ನನ್ನ ಗುರುತಿಡ್ದು ಬಿಟ್ರೆ? ಏನಕ್ಕ, ಏನಾಯ್ತು? ಯಾಕೆ ಹೀಗಿದ್ಯಾ? ಅಲ್ಲ ಕಣೆ ವಾಣಿ, ಇವತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾರಂತೆ. ಅವ್ರಲ್ಲಿ ಯಾರಾದ್ರೂ ಮದ್ವೆಗೆ ಬಂದಿತ್ತು, ಅವ್ರಿಗೆ ಮದ್ವೆ ಆಗ ನಾನಲ್ಲ ಅಂತ ಗೊತ್ತಾಗಿ ಏನ್ ರಾಧ ಅಂತ ಆಗುತ್ತೆ ಅಂತ ತುಂಬಾ ಭಯ ಆಗ್ತಿದೆ ಕಣೆ. ಅದಕ್ಕೆ ಯಾಕಕ್ಕ ಭಯ ಪಡ್ತೀಯಾ? ಕಣ್ಣಿಂದಿದ್ದ ಕಾರಣಕ್ಕೆ ಯಾರನ್ನೂ ಮದ್ವೆಗೆ ಇನ್ವೈಟ್ ಮಾಡಿರ್ಲಿಲ್ಲ. ಆನಂದ್ ಅವ್ರಿಗೆ ಹೆಂಡತಿ ಇಬ್ಬರೇ ಮದ್ವೆಗೆ ಬಂದಿದ್ದು. ಈಗ ಅವ್ರು ಫಾರಿನ್ ಬಂದಿದ್ದಾರೆ. ಏನೂ ಆಗಲ್ಲ, ಧೈರ್ಯವಾಗಿರು. ನೀನ್ಯಾಕೆ ತಂದೆ? ವೀಣಾ ಇಲ್ಲಿ? ಅದು ನೋಡು, ನನ್ನ ವೈಯಕ್ತಿಕ ವಿಷಯಗಳಲ್ಲಿ ಬೇರೆಯವ್ರ ಪ್ರವೇಶ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ. ಇದನ್ನೆಲ್ಲ ನೋಡ್ಕೊಳಕ್ ನನ್ನ ಹೆಂಡತಿ ಇದ್ದಾಳೆ. ನೀನೇನು ಮಾಡ್ಬೇಕಾಗಿಲ್ಲ. ಹೋಗ್ರಿ, ನಿಮ್ಗೆ ಯಾವಾಗ್ಲೂ ಹುಡುಗಾಟನೇಪ್ಪ. ಹುಡುಗರು ತಾನೆ, ನಾವೇನು ಮುದುಕರಾಗ್ಬಿಟ್ಟಿದೀವ? ನೋಡು, ಗಂಡ ಹೆಂಡತಿ ಸಂಸಾರದಲ್ಲಿ ಹಾಲು ಜೇನು ಸೇರಿದಾಗಿರ್ಬೇಕು. ಹಿಂದೆ ನನ್ ಕಣ್ಣು ಹೋಗಿದ್ದಾಗ ನಿನ್ ಕೈಯಲ್ಲಿ ನನಗೆ ತಿನ್ನಿಸ್ತಾ ಇದ್ದೆ. ಈಗ ನನ್ನ ಕೈಯಾರ ನಿನಗೆ ತಿನ್ನಿಸ್ತೀನಿ. ಇಲ್ಲಿ ಆನು ಜಾಣ. ಯಾವಾಗ್ಲೂ ಮನೆಯಲ್ಲೇ ಇರ್ತಿರಲ್ಲ, ಬೇಜಾರಾಗಲ್ವಾ ನಿಮ್ಗೆ? ಆಗತ್ತೆ ರೀ. ಅದು ಅಲ್ದೆ ನೀವು ಊರಿಗೆ ಹೊಸದಾಗಿ ಬಂದಿರೋದ್ರಿಂದ ಯಾರ ಪರಿಚಯನೂ ಆಗಿಲ್ಲ. ಒಂದೊಂದ್ಸಲ ಅಂತೂ ಟೈಮ್ ಪಾಸ್ ಮಾಡೋದೇ ತುಂಬಾ ಕಷ್ಟ ಆಗೋಗತ್ತೀರಿ. ಯಾಕೆ ನಮ್ಮ ಸಮಾಜಕ್ಕೆ ಸೇರ್ಕೋಬಾರ್ದು? ನಮ್ಮ ಸಮಾಜದಲ್ಲಿ ಹಾಡು, ಡಾನ್ಸ್, ಕಲೆ, ಕಸೂತಿ, ಸಂಗೀತ, ಕೇರಂ ಎಲ್ಲ ಇರುತ್ತೆ. ಬೇಜಾರಿಲ್ಲದೆ ಕಾಲ ಕಳಿಬಹುದು. ಅದು ಅಲ್ಲದೆ ಹೊಸ ಹೊಸ ವಿಚಾರ ತಿಳ್ಕೋಬಹುದು. ನೀವು ಮೆಂಬರ್ ಆಗ್ಬೇಕು. ಪ್ರತಿ ವರ್ಷ ನಮ್ಮ ಸಮಾಜಕ್ಕೆ ಯಾರನ್ನಾದ್ರೂ ದೊಡ್ಡ ವ್ಯಕ್ತಿಗಳನ್ನ ಕರೆಸ್ತಿರ್ತೀವಿ. ಹೋದ ವರ್ಷ ಲೇಖಕಿ ಮಂಗಳಾ ಸತ್ಯನ್ ಅವ್ರನ್ನ ಕರೆಸಿದ್ವಿ. ಈ ವರ್ಷ ನಟಿ ಬಿ ಸರೋಜ ದೇವಿ ಅವ್ರನ್ನ ಕರೆಸ್ತಿದ್ದೀವಿ. ಹೌದಾ? ತುಂಬಾ ಸಂತೋಷ. ನೀವು ಬಂದಿದ್ ಒಳ್ಳೇದಾಯ್ತು. ನನಗೂ ಮನೆಯಲ್ಲಿ ಇದ್ದು ಬೋರ್ ಹಿಡ್ದೋಗಿತ್ತು. ನಾಳೆ ನಿಮ್ ಸಮಾಜಕ್ಕೆ ಮೆಂಬರ್ ಆಗ್ತೀನಿ. ಹಾ, ನಾನೇನ್ ಬರ್ತೀವಿ. ನಮಸ್ಕಾರ. ವೀಣಾ, ಹೇಳು, ಬೇಗದ್ದು ಟಿಫನ್ ರೆಡಿ ಮಾಡು. ನಾನು ಬೇಗ ಹೊರಡ್ಬೇಕು. ಇನ್ನೂ ಮಲಗಿದ್ಯಾ? ಮತ್ತೆ ಟಿಫನ್ ರೆಡಿ ಮಾಡಿದ್ ಯಾರು? ವಾಣಿ. ನೋಡು, ನೀನ್ ಮಾಡದೆ ಇದ್ರು ಚಿಂತಿಲ್ಲ, ಅವಳ ಕೈಯಲ್ಲಿ ಮಾತ್ರ ಮಾಡಿಸ್ಬೇಡ. ರಾತ್ರಿ ಬೇಗ ಮಲ್ಗೋದ್ ಬಿಟ್ರೆ ತಾನೆ ಬೆಳಿಗ್ಗೆ ಬೇಗ ಹೇಳೋಕ್ಕಾಗೋದು. ವೀಣಾ,
ಏನ್ ಯೋಚನೆ ಮಾಡ್ತಿದೀಯ? ಯಾಕೇನು ಮಾತಾಡ್ತಿಲ್ಲ? ಅರೆ ನೀನ ಇಲ್ಲಿಗೆ ಯಾಕೆ ಬಂದೆ? ನನ್ನ ರೂಮ್ನಲ್ಲಿ ಕಾಲಿಡ್ಬೇಡ ಅಂತ ಹೇಳಿಲ್ಲ ನನಗೆ? ರೂಮ್ ಕ್ಲೀನ್ ಮಾಡೋಕೆ ಅಂತ. ನೀನ್ ನನ್ನ ರೂಮ್ ಕ್ಲೀನ್ ಮಾಡೋದು ಬೇಡ, ಏನು ಬೇಡ. ಇನ್ನೊಂದ್ಸಲ ನೀನೇನಾದ್ರೂ ನನ್ನ ರೂಮ್ನಲ್ಲಿ ಕಾಲಿಟ್ಟೆ ನಾನು ಆಚೆ ಹೋಗು. ಮೊದ್ಲು ಆಚೆ ಹೋಗು. ಅಕ್ಕ, ನಿನ್ನಿಂದಾದ್ರೂ ಈ ಮನೆಗೆ ಒಬ್ಬ ಪುಟಾಣಿ ಬರೋ ಹಾಗಾಯ್ತಲ್ಲ. ಈ ವಿಷಯ ಅವ್ರಿಗೆ ತಿಳಿದ್ರೆ ಅದೆಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಏನೇ ಏನೇ ನೀನ್ ಹೇಳ್ತಿರೋದು? ಹೌದಕ್ಕ, ಹೆಂಡತಿ ಗರ್ಭಿಣಿ ಅಂದ್ರೆ ಯಾವ ಗಂಡ ತಾನೇ ಸಂತೋಷ ಪಡಲ್ಲ. ವೀಣಾ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಮಹಿಳಾ ಸಮಾಜಕ್ಕೆ ಹೋಗಿದ್ದೆ. ನೋಡು, ಇನ್ಮೇಲೆ ನೀನು ಕ್ಲಬ್ ಸಮಾಜ ಅಂತ ತಿರುಗಾಡೋದು ಸ್ವಲ್ಪ ಕಡಿಮೆ ಮಾಡಿ ಮನೆ ಕೆಲಸದ ಬಗ್ಗೆ ಸ್ವಲ್ಪ ಗಮನ ಕೊಟ್ರೆ ನಾವು ವಾಣಿನ ಕಳ್ಸ್ಬಿಡ್ಬೋದು. ಯಾಕೆ? ಅವಳಿದ್ರೆ ನಿಮ್ಗೇನ್ ತೊಂದ್ರೆ? ನಂಗೆ ಯಾಕೋ ಅವಳ ಬಗ್ಗೆ ಸ್ವಲ್ಪ ಅನುಮಾನ. ಅನುಮಾನನ? ಏನಂತದ್ದು? ಇವತ್ತೇನಾಯ್ತು ಗೊತ್ತಾ? ನಾನು ಕಾಲೇಜಿಂದ ಬಂದಾಗ ಅವಳು ನಮ್ ರೂಮ್ ನಲ್ಲಿ ನಮ್ ಬೆಡ್ ಮೇಲೆ ಕುತ್ಕೊಂಡು ಅಳ್ತಾ ಇದ್ಲು. ನಿನ್ ಸೀರೆ ಹುಟ್ಟಿದ್ರಿಂದ ನಾನು ನೀನೇ ಇರ್ಬೋದು ಅಂತ ತಿಳ್ಕೊಂಡು ಅವ್ಳು ಹಿಡ್ಕೊಂಡೆ. ನಿಮ್ಗಷ್ಟು ಗೊತ್ತಾಗ್ಲಿಲ್ವಾ? ನನಗೆ ಗೊತ್ತಾಗಿದ್ದಿದ್ರೆ ನನಗೇನಾದ್ರು ಕನಸು ಬಿದ್ದಿತ್ತ ಅವಳು ನಮ್ ರೂಮ್ ಬಂದು ನಮ್ ಬೆಡ್ ಮೇಲೆ ಕೂತಿರ್ತಾಳೆ ಅಂತ? ಬೇರೆ ಇನ್ಯಾರಾದ್ರೂ ಆಗಿದ್ದಿದ್ರೆ ಈ ತರ ಒಬ್ಬ ಗಂಡ್ಸ್ ಬಂದು ಹಿಡ್ಕೊಂಡಾಗ ಬಿಡಿಸ್ಕೊಳಕಾದ್ರೂ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಆಳು ಅಂದ್ರೆ ಆಳನ್ ತರ ಇರ್ಬೇಕು. ಛೇ, ಈಚೀಚ್ಕಂತ ಅವಳು ನಡ್ಕೊಳ್ಳೋ ರೀತಿ ನಂಗೆ ಸ್ವಲ್ಪ ಅನಿಸ್ತಾ ಇಲ್ಲ. ನೋಡಿ, ನಾನು ಅವಳಿಗೆ ಬುದ್ಧಿ ಹೇಳಿದ್ದೀನಿ. ಇನ್ಮೇಲೆ ಹಾಗೆಲ್ಲ ಮಾಡಲ್ಲ ಅಂತ ಹೇಳಿದಾಳೆ. ಅವಳಿಗೆ ತಾನೇ ಬೇರೆ ಯಾರಿದ್ದಾರೆ ಹೇಳಿ? ಅಲ್ದೆ ಅವಳನ್ನ ಕಳಿಸ್ಬಿಟ್ರೆ ನಾಳೆ ನಿಮ್ಗೆ ತೊಂದ್ರೆ. ಏನೋ? ಹೌದು, ನನ್ ಬಾಣಂತನ ನೀವೇ ಮಾಡ್ಬೇಕಾಗತ್ತೆ. ಏನೇ? ಇನ್ನು 6 ತಿಂಗಳಿಗೆ ನೀವ್ ಅಪ್ಪ ಆಗ್ತಿದ್ದೀರಿ. ವೀಣಾ, ವಾಣಿ, ವಾಣಿ, ನೋಡು, ಸಾಯಂಕಾಲ ಮಗುನಿಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗು. ಮಹಿಳಾ ಸಮಾಜದಿಂದ ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ. ಅವ್ರು ಬಂದ್ರೆ ಮಗುನ ಯಾಕಕ್ಕ ಕರ್ಕೊಂಡು ಹೋಗ್ಬೇಕು? ಅವ್ರು ಬಂದಾಗ ಮಗು ಇದ್ರೆ ಫ್ರೀಯಾಗಿ ಮಾತಾಡೋಕ್ಕಾಗಲ್ಲ. ಅವಳು ತುಂಬಾ ಡಿಸ್ಟರ್ಬ್ ಮಾಡ್ತಾಳೆ. ವೀಣಾ, ಟೇಪ್ ರಿಕಾರ್ಡ್ ಸ್ವಲ್ಪ ಆಫ್ ಮಾಡ್ತೀಯಾ? ವೀಣಾ, ನಿಂಗೆ ಹೇಳ್ತಾ ಇರೋದು ಟೇಪ್ ರಿಕಾರ್ಡ್ ಸ್ವಲ್ಪ ಆಫ್ ಮಾಡ್ತೀಯಾ? ಟೇಪ್ ರಿಕಾರ್ಡ್ ಆಫ್ ಮಾಡು ಅಂತ ಎಷ್ಟು ಸಲ ಹೇಳ್ಬೇಕು ನಿಂಗೆ? ಆಫ್ ಮಾಡ್ತೀಯ ಇಲ್ಲ? ಏಯ್, ಆಟ ಆಡ್ತಿದ್ಯಾ? ಅಮ್ಮ ಇಲ್ಲಿ? ಆಹಾ, ಅದು ಅಮ್ಮ ಅಲ್ಲಮ್ಮ, ಆಯಾ. ಓ, ಯಾವ ಬಂದೆ? ಅಮೃತ, ಇಲ್ಲಿ ನೋಡು, ಅಮ್ಮ. ಅದು ಅಮ್ಮ ಅಲ್ಲ, ಅಕ್ಕ.
ಅಲ್ಲಮ್ಮ, ಇದು ಅಮ್ಮ. ವೀಣಾ, ಏನಿದು ಮಗು ಹಾಕರೀತಲ್ಲ? ಅವಳನ್ನ ಅಮ್ಮ ಅನ್ನತ್ತೆ, ನಿನ್ನ ಅಕ್ಕ ಅನ್ನತ್ತೆ. ಹಾ, ನಾನೇ ಹಾಕರಿಯೋಕ್ ಹೇಳಿದ್ದು. ಏನು, ನೀನಾಗಿ ಹೇಳ್ಕೊಟ್ಯಾ? ಅಲ್ಲ, ಪ್ರತಿಯೊಬ್ಬ ಹೆಣ್ಣು ತನ್ನ ಮಕ್ಕಳ ಬಾಯಿಂದ ಅಮ್ಮ ಅಂತ ಕರ್ಸ್ಕೋಬೇಕು ಅಂತ ಎಷ್ಟೊಂದು ಆಸೆ ಪಡ್ತಾರೆ. ಆದ್ರೆ ನೀನು... ಹೌದ್ರಿ, ನಂಗೆ ಹಾಕರಿಸ್ಕೊಳ್ಳೋದೇ ಇಷ್ಟ. ಅಲ್ಲ ವೀಣಾ, ನೋಡಿ, ಲೆಕ್ಚರ್ ಮಾಡೋಕೆ ಇದೇನ್ ಕಾಲೇಜ್ ಅಲ್ಲ, ನಾನು ಸ್ಟೂಡೆಂಟ್ ಅಲ್ಲ. ಏನೇ ವಾಣಿ, ಬಂದೆ. ಇವ್ರಿಗೇನ್ ಬೇಕೋ ನೋಡೆ. ಬಾ ಮರಿ. ಅಕ್ಕ, ಅವ್ರು ಬಂದ್ರು ಅಂತ ಕಾಣುತ್ತೆ. ಏನ್ರಿ ಅದು, ಕೈಯೇನೋ ಮಾಡ್ಕೊಂಡ್ ಬಂದಿದ್ರಲ್ಲ? ಏನಿಲ್ಲ, ಸ್ಕೂಟರ್ ಬರುವಾಗ ಆಕ್ಸಿಡೆಂಟ್ ಆಯ್ತು. ನಿಮ್ಗೆ ಯಾವಾಗ್ಲೂ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಯಾಕ್ರಿ ಬೇಜಾರ್ನಲ್ಲಿದ್ದೀರಾ? ಶ್ರೀಧರ್ ಕಾಗ್ದ ನೋಡಿ ತುಂಬಾ ನೋವಾಯ್ತು. ಛೇ, ಅವನ್ ಸಂಸಾರ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏನ್ ಬರ್ದಿದ್ದಾರೆ? ಮದುವೆ ಆದ ಹೊಸದ್ರಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಿದ್ ವೀಣಾ ಈಗ ಅದೇ ಅವನ ಕಣ್ಣು ಬಂದ ಮೇಲೆ ತುಂಬಾ ಅಲಕ್ಷ್ಯ ಮಾಡ್ತಿದ್ದಾಳಂತೆ. ಕಣ್ಣು ಬಂದಿದ್ದಕ್ಕೆ ಸಂತೋಷವಾಗಿ ನನ್ನಗ್ತಾ ಇರೋದ್ ಬಿಟ್ಟು ಅದ್ಯಾಕ್ ಹಾಗೆ ಚೇಂಜ್ ಆಗಿದ್ದಾಳೆ? ಅದೇ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಯಾವಾಗ್ಲೂ ಹೊರಟಾಗಿ ನಡ್ಕೊಳ್ಳೋದು, ಮನೆ ಬಗ್ಗೆ ತಾತ್ಸಾರ, ಮನೆ ಕೆಲಸ ಎಲ್ಲ ಅದ್ಯಾರೋ ಅವ್ರ ದೊಡ್ಡ ಮೇಲೆ ಬಿಟ್ಟು ಸದಾ ಕ್ಲಬ್ ಸಮಾಜ ಅಂತ ಸುತ್ತಾಡ್ತಿರ್ತಾಳಂತೆ. ತನ್ನ ಸ್ವಂತ ಮಗುನೇ ಕೇರ್ಲೆಸ್ ನೋಡ್ಕೊತಾಳಂತೆ. ಏನೋ ಕಾರಣ ಇರ್ಬೇಕ್ರಿ. ವೀಣಾ ಹಾಗಿದ್ದವಳು ಈಗ ಅವಕ್ಕೆ ಸಾಧ್ಯನೇ ಇಲ್ಲ. ಪಾಪ ಶ್ರೀಧರು ಸೌಂದರ್ಯ ಸೌಂದರ್ಯ ಅಂತ ಮೋಸ ಹೋದ್ರು. ಶ್ರೀಧರ್ ಅವಳ ಬಗ್ಗೆ ತುಂಬಾ ಬೇಜಾರಾಗಿದ್ದಾನೆ. ಅವನ್ನ ನೋಡಿ 4 ವರ್ಷ ಆಯ್ತು. ನಾನ್ ಫಾರಿನ್ ಇಂದ ಬಂದ್ಮೇಲೆ ಎಷ್ಟೇ ನೋಡ್ಬೇಕು ಅಂದ್ರು ನೋಡೋಕೆ ಆಗ್ತಿಲ್ಲ. ಮುಂದಿನ ವಾರ ಆದ್ರೂ ನಾವು ಹೋಗಿ ಬರೋಣವಾ? ಆಯ್ತು, ಹೋಗೋಣ. ಅಮೃತ, ಹಲೋ, ಯಾರ್ ಬೇಕಾಗಿತ್ತು? ಹಾ, ನಾನೇ. ಏನ್ರಿ ಈಗ್ಲೇನಾ? ಈಗ ತಾನೇ ಬಂದಿದ್ದೀನಲ್ರಿ. ಇನ್ನೊಂದು ಗಂಟೆ ಬಿಟ್ಕೊಂಡ್ಬರ್ತೀನಿ. ಹಾ. ವೀಣಾ, ವೀಣಾ, ಅಯ್ಯೋ, ಏನ್ರಿ ಅದು? ಯಾಕೆ ಕಿರ್ಚಾಡ್ತಾ ಇದ್ದೀರಾ? ಇಲ್ಲೊಂದು ಟೆಕ್ಸ್ಟ್ ಬುಕ್ ಇಟ್ಟಿದೆ, ನೋಡಿದ್ಯಾ? ನಂಗೆ ಗೊತ್ತಿಲ್ಲ. ಅದ್ ನಂಗೆ ಅರ್ಜೆಂಟ್ ಆಗಿ ಬೇಕು. ಎಲ್ಲೂ ಸಿಗ್ತಾ ಇಲ್ಲ, ಸ್ವಲ್ಪ ಹುಡ್ಕೊಡ್ತೀಯಾ? ನಾನು ಎಲ್ಲಿ ಅಂತ ಹುಡುಕ್ಲಿ? ನೀವೇ ಮತ್ತೆಲ್ಲೆಲ್ಲ ಇಟ್ಬಿಟ್ಟು ಸುಮ್ಮನೆ ನನ್ ಪ್ರಾಣ ತಿಂತೀರಾ. ಅರ್ಜೆಂಟ್ ಅಂತೆ, ಅರ್ಜೆಂಟ್. ಯಾಕಕ್ಕ, ಅವ್ರೇನಾದ್ರೂ ಮಾತಾಡಿದ್ರೆ, ಏನಾದ್ರೂ ಕೇಳಿದ್ರೆ ಕರೆಕ್ಟಾಗಿ ನಡ್ಕೋತೀಯಾ? ಅವ್ರಿಗೆ ತುಂಬಾ ಬೇಜಾರಾಯ್ತು ಅಂತ ಕಾಣುತ್ತೆ. ನಿಮ್ದಮ್ಮಯ್ಯ ಅಂತೀನಿ, ಅವ್ರನ್ನ ಬೈಬೇಡಕ್ಕ. ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ, ಸಹಿಸ್ಕೊಳಕ್ಕಾಗಲ್ಲ. ಏನಾಗಿದೆ? ಬೆಳಿಗ್ಗೆಯಿಂದ ಜ್ವರ. ಡಾಕ್ಟರ್ ಬಂದಿದ್ರಾ? ಫೋನ್ ಮಾಡಿದ್ದೆ, ಸಿಗ್ಲಿಲ್ಲ. ವೀಣಾ ಇಲ್ಲಿ? ಇನ್ನೂ ಬಂದಿಲ್ಲ. ಹಲೋ ಡಾಕ್ಟರ್, ನಾನು ಶ್ರೀಧರ್ ಮಾತಾಡ್ತಿರೋದು. ಮಗು ಮೈಲು ಹುಷಾರಿಲ್ಲ, ಸ್ವಲ್ಪ ಬೇಗ ಬರ್ತೀರಾ? ಥ್ಯಾಂಕ್ ಯು. ಸರಿ, ನೀವು ಮಲ್ಕೋಗು.
ಮಹಿಳಾ ಸಮಾಜನ? ಅಲ್ಲಿ ವೀಣಾ ಇದ್ದಾರಾ? ಏನು ಉದ್ಘಾಟನಾ ಸಮಾರಂಭನ? ಐ ಸಿ. ಬರಬೇಕು ಸಮಾಜೋದ್ಧಾರಕರು, ಮಹಿಳಾ ಸಮಾಜ ಅಧ್ಯಕ್ಷರು, ದಯಮಾಡಿಸಿ. ಏನ್ರಿ ತಮಾಷೆ ಮಾಡ್ತಿದ್ದೀರಾ? ನನ್ ಕಷ್ಟ ನಿಮ್ಗೆ ಹೇಗೆ ಗೊತ್ತಾಗ್ಬೇಕು? ಹಬ್ಬ ತುಂಬಾ ಸುಸ್ತಾಗೋಗಿದೆ. ಬೆಳಿಗ್ಗಿಂದ ಎಷ್ಟು ಕೆಲಸ ಮುಗಿಸ್ ಬಂದಿದ್ದೀನಿ ಗೊತ್ತಾ? ಪಾಪ, ಬಿಡುವಿಲ್ಲದ ಕೆಲಸ. ಘನಕಾರ್ಯ ಮುಗಿಸ್ಬಿಟ್ಟು ಬಂದ್ರಿ? ಇವತ್ತು ನಮ್ಮ ಸಮಾಜದಲ್ಲಿ ಉದ್ಘಾಟನಾ ಸಮಾರಂಭ ಇತ್ತು. ತಂದೆ ತಾಯಿ ಇಲ್ದಿರೋ ತಬ್ಲಿ ಮಕ್ಕಳಿಗೆಲ್ಲ ಬಿಸ್ಕೆಟ್ ಹಾಲು ಅಂತಿದ್ವಿ. ಮನೆಯಲ್ಲಿರೋ ಒಂದು ಮಗುಗೆ ತಾಯಿ ಆಗಿರೋಕೆ ಯೋಗ್ಯತೆ ಇಲ್ಲ ನಿನಗೆ? ಹೆತ್ತ ಮಗುನ ತಬ್ಲಿ ಆಗ್ಬಿಟ್ಬಿಟ್ಟು ಬೀದಿಲಿರೋ ಮಕ್ಕಳಿಗೆಲ್ಲ ಬಿಸ್ಕತ್ ಎಲ್ಲ ಹಂಚಕ್ ಹೋಗಿದೆಯಲ್ಲ, ನಾಚಿಕೆ ಆಗುದಿಲ್ಲ ನಿನಗೆ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ್ರಿ. ಹೆತ್ತ ಮಗು ನಾನೆಲ್ಲಿ ತಬ್ಲಿ ಮಾಡಿದೆ? ಇನ್ನೇನು ಮಾಡ್ತಾ ಇದೀಯಾ? ಗೃಹಿಣಿ ಆಗಿರೋಳು ಮೊದಲು ತನ್ನ ಸಂಸಾರ ಚೆನ್ನಾಗಿ ನೋಡ್ಕೊಂಡು ಆಮೇಲೆ ಬೇರೆಯವ್ರ ಕಷ್ಟಕ್ಕೆ ನೋಡ್ಕೋಬೇಕು. ನಿನ್ ಮಗು ಮೇಲೆ ನಿನ್ ಮಮತೆ ಇಲ್ಲದ್ದು ಬೇರೆಯವ್ರ ಮಕ್ಕಳ ಮೇಲೆ ಹೇಗೆ ಬರುತ್ತೆ? ಬೆಳಗಿಂದ ಮಗು ಬಾವಿನ ಊಟ ಮಾಡೋಣ. ನಂದು ಊಟ ಆಯ್ತು. ವಾಣಿ, ಇವ್ರಿಗೆ ಊಟ ಬಡಿಸ್ಬಿಡೆ. ವೀಣಾ, ಸ್ವಲ್ಪ ನೀರು ಕೊಡ್ತೀಯಾ? ಏನ್ರಿ, ನಾನ್ ಸಮಾಜಕ್ಕೆ ಹೋಗ್ಬೇಕು, ನಂಗೆ ಗೊತ್ತಾಯ್ತು. ಶ್ರೀಧರ್ ಹಿಯರ್. ಹಾಯ್ ಶೇಖರ್. ಏನಾ ಇವತ್ತಾ? ಒಂದ್ ನಿಮಿಷ. ವೀಣಾ, ಶೇಖರ್ ಇವತ್ತು ನಮ್ಮ ಮನೆ ಊಟ ಕರೀತಾ ಇದ್ದಾನೆ, ಹೋಗೋಣ? ನಾನ್ ಬರೋಕ್ಕಾಗಲ್ಲಪ್ಪ, ಸಂಜೆ ನಂಗೆ ಸಮಾಜದಲ್ಲಿ ಫಂಕ್ಷನ್ ಇದೆ. ಸಾರಿ ಶೇಖರ್, ಇವತ್ ಸಾಯಂಕಾಲ ಮಹಿಳಾ ಸಮಾಜದಲ್ಲಿ ವೀಣಾಗೆ ಸನ್ಮಾನ ಇಟ್ಕೊಂಡಿದ್ದಾರೆ. ನೀವು ಬರದೇ ಇದ್ರೆ ನಾನು ಹೋಗೋದೇ ಇಲ್ಲ ಅಂತ ಪಟ್ಟಾಗಿ ಹಠ ಹಿಡಿದ್ಬಿಟ್ಟಾಳೆ. ಮೇಡ್ ಫಾರ್ ಈಚ್ ಅದರ್, ಯು ಸಿ. ನಾನು ನೀನು ಈಗ ಮಗು, ನೀನ್ ಯಾಕೆ ಕರ್ಕೊಂಬಂದೆ? ಯಾಕೆ ಹಿಂಗಿಬ್ರು ಸೇರ್ಕೊಂಡು ನನ್ನ ಪ್ರಾಣ ತೆಗಿತಾ ಇದ್ದೀರಿ? ಈ ಕೆಲಸಗಳೆಲ್ಲ ನೀನ್ ಮಾಡ್ತಾ ಇರೋದ್ನ ತಾನೆ? ಅವಳು ಗಂಡ, ಹೆಂಡತಿ, ಮಗು, ಸಂಸಾರ ಅನ್ನೋ ಬಾಂಧವ್ಯಗಳೆಲ್ಲ ಬಿಟ್ಟು ಕ್ಲಬ್ಬು, ಸಮಾಜ, ಊರೆಲ್ಲ ಅಲಿತಾ ಇರೋದು. ನೀನಿಲ್ಲಿರೋವರೆಗೂ ಅವಳು ಬುದ್ಧಿ ಬರಲ್ಲ. ಅವಳು ಬುದ್ಧಿ ಬರೋವರೆಗೂ ನನ್ನ ಬದುಕು ನೆಟ್ಟಗಾಗಲ್ಲ. ನೀನಿಲ್ಲಿರೋವರೆಗೂ ಅವಳು ಬುದ್ಧಿ ಬರಲ್ಲ. ಅವಳು ಬುದ್ಧಿ ಬರೋವರೆಗೂ ನನ್ನ ಬದುಕು ನೆಟ್ಟಗಾಗಲ್ಲ.
ಅವ್ರು ಬರೋವರೆಗೂ ಅಕ್ಕ ಹಾಗೆಲ್ಲ ಮಾತಾಡ್ಬೇಡ, ಏನು ಆಗಲ್ಲ, ಧೈರ್ಯವಾಗಿರು. ಲವಾಣಿ, ನನ್ನ ಮಾತನ್ನು ತಗೋಕ್ ಮುಂಚೆ ಏನು ಮಾತಾಡ್ಬೇಕು ಎಲ್ಲ ಹೇಳಿ ಮುಗಿಸ್ಬೇಕು. ಕೊಡ್ತೀಯ ನೀನ್ ಯಾವಾಗ್ಲೂ ಕೇಳ್ತಾ ಇದೆಯಲ್ಲ, ಅವ್ರ ಜೊತೆ ಯಾಕೆ ಹೊರಟಾಗಿ ನಡ್ಕೋತೀಯ ಅಂತ. ಅದಕ್ಕೋತ್ರ ಈಗ ನಾನು ಹೇಳ್ತೀವಿ, ನಾನು ಅದ್ರ ಜೊತೆ ಬೇಕು ಅಂತಾನೆ ಹೊರಟಾಗಿ ನಡ್ಕೋತಿದ್ದೆ, ಎದುರು ಜವಾಬ್ ಕೊಡ್ತಿದ್ದೆ. ಮಗು ನಾನು ಸರಿಯಾಗಿ ನೋಡ್ಕೋತಿರ್ಲಿಲ್ಲ. ಯಾಕೆ ಗೊತ್ತಾ, ಇದು ನಿನ್ ಬಾಳು ತುಂಬಾ ಮೋಸ ಮಾಡ್ಬಿಡ್ತು. ಅಕ್ಕಂತ ಕಣ್ಮುಂದೆ ಇದ್ರು ಸುಖ ಪಡೋ ಭಾಗ್ಯ ನಂಗಿರ್ಲಿಲ್ಲ ಕಣೆ ವಾಣಿ. ನಾನು ಹಾಗ ಅವ್ರ ಹತ್ರ ನಡ್ಕೊಳ್ಳೋದ್ರಿಂದ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಕಮ್ಮಿಯಾಗಿ ನೀನ್ ಮಾಡೋ ನಿಸ್ವಾರ್ಥ ಸೇವೆಯಿಂದ ಅವ್ರ ಮನಸ್ಸು ಮುಂದೆ ತಿರುಗಿ ನೀವಿಬ್ರು ಮತ್ತೆ ಒಂದಾಗ್ಬೋದು ಅನ್ನೋ ಚಿಕ್ಕ ಆಸೆಯಿಂದ ನೀನ್ ಹಾಗೆ ಮಾಡ್ದೆ ವಾಣಿ. ಅಕ್ಕ, ನಿನ್ ಮನಸ್ಸು ಬಹಳ ದೊಡ್ಡದಕ್ಕ. ವಯಸ್ಸಲ್ಲಿ ಮಾತ್ರ ಅಲ್ಲ, ಗುಣದಲ್ಲೂ ನೀನ್ ದೊಡ್ಡವಳಕ್ಕ. ನಿಂದಲ್ಲಾದ್ರೂ ನಿಮ್ಗೆ ನಿನ್ ತಾಯ್ತನ ಸುಖ ಸಿಗ್ಲಿ ಅಂತ ಅವಳ ಹೆಚ್ಚಾಗಿ ನಿನ್ನ ಹತ್ರ ನೀರು ಹಾಗೆ ಮಾಡ್ದೆ. ಅವಳಿಗೆ ನಿನ್ನೆ ಅಮ್ಮ ಅಂತ ಕರೆಯೋಕೆ ಹೇಳ್ಕೊಟ್ಟೆ ವಾಣಿ. ಮಗು ಅಮೃತ ವಾಣಿ. ಕಾಯ್ತಾ ಇದ್ದೆ. ಇಷ್ಟು ದಿವಸ ಒಂದು ವಿಷಯ ಮುಚ್ಚಿಟ್ಟಿದ್ದೆ. ಈಗ ಅದನ್ನ ನಿಮ್ಮ ಹತ್ರ ಹೇಳ್ಬೇಕು. ಯಾಕಮ್ಮ ಈಗ ಆಯಾಸ ಮಾಡ್ಕೋಬೇಡ. ಅದನ್ನ ನಿಮ್ಮ ಹತ್ರ ಹೇಳಬೇಕು. ಏನಂದ್ರೆ ಮುಂದೆ ಸುಮ್ಮನೆ ಮನೆ ಬಿಟ್ಟು ಹೋಗೋದು ಮುಂದೆ ಮತ್ತೆ ಹೇಳೋದು ಬೇಡ, ಕೇಳೋದು ಬೇಡ. ಅದು ಕ್ಷಣ ಕೂಡ ನಿಲ್ಲಿ ಕೊಡು. ನನ್ ಮೇಲೆ ಯಾಕೆ ಇಷ್ಟೊಂದು ಕೋಪ? ನಾನೇನ್ ತಪ್ಪು ಮಾಡಿದ್ದೀನಿ? ಇಷ್ಟು ದಿವಸ ಈ ಮನೇಲಿದ್ದು ಇಲ್ಲಿಂದ ಹಾಗೆ ಹೋಗ್ಲಿ, ಎಲ್ಲಿಗೆ ಹೋಗ್ಲಿ? ಇಷ್ಟು ದಿನ ಕೆಲಸ ಮಾಡಿದ್ದಕ್ಕೆ ಸಂಬಳ. ನಾನು ಈ ಮನೇಲಿರೋದು ಈ ಹಣಕ್ಕೋಸ್ಕರ ಅಂತ ತಿಳ್ಕೊಂಡಿದ್ದೀರಾ? ಮತ್ತಿನ್ನೇನ್ ಬೇಕು ನಿಂಗೆ? ಏನ್ ಬೇಕು ಅಂತ ಹೇಳಿ, ಹೇಗೆ ಹೇಳಿ? ನೋಡಿ, ನನಗೆ ನೀವೇನು ಕೊಡಬೇಡಿ. ನಿಮ್ಮಲ್ಲಿರೋಕೆ ಅವಕಾಶ ಕೊಡಿ, ಅಷ್ಟು ಸಾಕು. ಅಕ್ಕ ಸಾಯುವಾಗ ನನ್ನ ಹತ್ರ ಪಾಪನ್ ಚೆನ್ನಾಗಿ ನೋಡ್ಕೊ ಅಂತ ಭಾಷೆ ತಗೊಂಡಿದ್ದಾಳೆ. ನೋಡು, ನನ್ ಮಗುನ್ ಹೇಗ್ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ನೀನ್ ಬಂದು ನಾನು ಹೇಳ್ಕೊಡ್ಬೇಕಾಗಿಲ್ಲ. ಸುಮ್ಮನೆ ತಲಹಾಟೆ ಮಾತಾಡ್ಬೇಡ, ಮೊದಲಿಂದ ಹೊರಟೋಗು. ಬೇಡಿ, ನನ್ನ ಆಸೆ ಕಳಿಸ್ಬೇಡಿ. ನಿಮ್ ಕಾಲಿಗೆ ಕೇಳ್ಕೊತೀನಿ, ನನ್ನ ಆಸೆ ಕಳಿಸ್ಬೇಡಿ. ಕಳಿಸ್ಬೇಡಿ. ನಿನ್ನ ಇಷ್ಟೊಂದು ಹಠ ಇರೋದ್ರಿಂದ ಇರ್ಬೇಕು. ನಿನ್ ಗಂಡ ನಿನ್ನ ಬಿಟ್ಟಿರೋದು. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಗಂಡ ನನ್ ಬಿಟ್ಟಿಲ್ಲ. ವಿಧಿ ವಂಚನೆ ಮಾಡಿದ್ರಿಂದ ನಾನು ಅವರಿಂದ ದೂರ ಆಗ್ಬೇಕಾಯ್ತು. ಓ ಸರಿ, ಈಗ್ಲಾದ್ರೂ ಹೋಗಿ ನಿನ್ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಡಿ. ಬೇಕಾದ್ರೆ ನಾನು ಸಹಾಯ ಮಾಡ್ತೀನಿ.
ಅದಕ್ಕೆ ನಾನು ನಿಮ್ಮನ್ನ ಎಷ್ಟೊಂದು ಕೇಳ್ಕೊತಾ ಇದ್ದೀನಿ. ನೋಡಿ, ಈ ಮಾಂಗಲ್ಯ ಹಿಡ್ಕೊಂಡು ಹೇಳ್ತಿದ್ದೀನಿ. ಇದು ನನ್ನ ಕೊರಳಿ ಕಟ್ಟಿ ಅಗ್ನಿ ಸಾಕ್ಷಿಯಾಗಿ ನನ್ನ ಮದುವೆ ಆದ ಗಂಡ ಬೇರೆ ಯಾರು ಅಲ್ಲ. ಶ್ರೀಧರ್, ಏನಾಯ್ತು? ಗರ ಬಡ್ದಂತರ ನಿಂತ್ಕೊಂಡಿದ್ಯಾ? ನೀವೇನಲ್ವಾ? ಯಾಕೆ ಮುಖ? ಅದು ದೇವರು ನನಗೆ ಕೊಟ್ಟಿರೋ ಶಾಪ. ಶಾಪ? ನನಗೊಂದು ಅರ್ಥನೇ ಆಗ್ತಿಲ್ವಲ್ಲ. ಶ್ರೀಧರ್, ಏನೋ ಇದೆಲ್ಲ? ವೀಣಾ ನೋಡಿದ್ರೆ ಬದುಕೆ ಇದ್ದಾರೆ, ಸತ್ತೋದ್ರು ಅಂತ ಟೆಲಿಗ್ರಾಮ್ ಕೊಟ್ಟಿದ್ದೇನೋ? ನಿನ್ಗೇನು ಹುಚ್ಚಿ ಹಿಡಿದಿಲ್ಲ ತಾನೆ? ನೀವಿಬ್ರು ಮಾತಾಡ್ತಿರೋದನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ನನಗೆ ಹುಚ್ಚು ಹಾಗಾಗಿದೆ. ಆನಂದ್, ಇಲ್ಲಿ ನೋಡು, ಇವಳು ವೀಣಾ ನನ್ನ ಹೆಂಡತಿ. ನಾನಿಷ್ಟು ದಿನ ಸಂಸಾರ ಮಾಡಿದ್ದು ಇವಳ ಜೊತೆನಲ್ಲಿ. ಅದಕ್ಕೆ ಸಾಕ್ಷಿ ನನ್ನ ಮಗು. ಈಗ ನೋಡಿದ್ರೆ ನಾನೇ ಇವಳು ತಾಳಿ ಕಟ್ಟಿದ ಗಂಡ ಅಂತ ಇವಳು ಹೇಳ್ತಾ ಇದ್ದಾಳೆ. ವೀಣಾ ಬದುಕೆ ಇದ್ದಾಳೆ, ಸತ್ತಿಲ್ಲ ಅಂತ ನೀನ್ ಹೇಳ್ತಾ ಇದೀಯಾ. ನಿಜ ಯಾವುದು ಸುಳ್ಳು ಯಾವುದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಇವ್ರು ಹೇಳ್ತಿರೋದು ನಿಜ. ಮದುವೆಲಿ ನಿನ್ನ ಕಣ್ಣು ಹೋಗಿರ್ಬೋದು, ನನಗ್ ಸರಿ ಇತ್ತಲ್ಲ. ನೀನ್ ಮೊದಲು ತಾಳಿ ಕಟ್ಟಿದ್ದು ಇವ್ರಿಗೆ. ಹಾಗಾದ್ರೆ ಇವಳು ಯಾರು? ನಾನ್ ಹೇಳ್ತೀನಪ್ಪ, ಅದನ್ನ ನಾನ್ ಹೇಳ್ತೀನಿ. ಗುಂಡಣ್ಣವ್ರೆ, ಸರಿಯಾದ ಸಮಯ ಬಂದಿದ್ದಾರೆ. ಬರ್ದೇ ಇದ್ರೆ ಆಗುತ್ತೇನಪ್ಪ? ನಿನ್ನ ಟೆಲಿಗ್ರಾಮ್ ನೋಡಿದ ತಕ್ಷಣ ಇನ್ನೇನ್ ಅನಾಹುತ ಆಗುತ್ತೋ ಅಂತ ಗಾಬರಿಯಿಂದ ಓಡ್ ಬಂದೆ. ಶ್ರೀಧರ, ನೀನು ಫೋಟೋ ನೋಡಿ ಮದುವೆಗೆ ಒಪ್ಕೊಂಡಿದ್ದೇನೋ ವೀಣನ್ನೇ. ಆದ್ರೆ ನಿನ್ನ ಕಣ್ಣು ಹೋದ್ಮೇಲೆ ವೀಣಾ ನಿನ್ ಜೊತೆ ಮದುವೆ ಆಗೋಕ್ ಒಪ್ಕೊಳ್ಳಿಲ್ಲ. ಆಗ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೈನಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ದು ಈ ವಾಣಿನೇ. ಈ ವಾಣಿ ಬೇರೆ ಇನ್ಯಾರು ಅಲ್ಲಪ್ಪ, ವೀಣಾ ಸ್ವಂತ ತಂಗಿನಪ್ಪ, ಸ್ವಂತ ತಂಗಿ. ಕಣ್ಣು ಹೋದಾಗ ನೀನು ಸಂಸಾರ ಮಾಡಿದ್ದು ಈ ವಾಣಿ ಜೊತೆಲ್ಲೇ. ಹೌದು ಕಣ, ನಾನ್ ಕಾಲೇಜಿಂದ ನಿನ್ ಸಂಬಳ ತಂದ್ಕೊಟ್ಟಿದ್ದು ಇವ್ರ ಕೈಗೆ. ನಿನ್ನ ಮದುವೆ ಆದಾಗ ವಾಣಿ ಹೀಗಿರ್ಲಿಲ್ಲಪ್ಪ, ಚೆನ್ನಾಗೇ ಇದ್ರು. ಇದು ನೋಡು, ಈ ಆಲ್ಬಮ್ ಮನೆಯಲ್ಲಿದ್ರೆ ಯಾವತ್ತಾದ್ರೂ ನಿನ್ ಕೈ ಸಿಕ್ಕಿ ಅನಾಹುತ ಆಗುತ್ತೇನಂತ ವಾಣಿ ಇದನ್ನ ನನ್ನ ಕೈ ಕೊಟ್ಟು ಕಳ್ಸ್ಬಿಟ್ಲಪ್ಪ. ಆಪರೇಷನ್ ಆಗಿ ಬರೋ ಅಷ್ಟರಲ್ಲಿ ಹಿಡಿದು ಬಂದು ನನ್ ಮುಖ ವಿಕಾರ ಆಗೋಯ್ತು. ಆಗ ನಾನೇ ಅಕ್ಕನ ಒಪ್ಸಿ ನಿನ್ ಹೆಂಡತಿ ಆಗಿರೋ ಹಾಗೆ ಮಾಡಿದೆ. ಆದ್ರೆ ಅವಳ ಮನಸ್ಸು ತಡೀಲಿಲ್ಲ. ಅದಕ್ಕೆ ಒಂದಿನ ದೇವಸ್ಥಾನದಲ್ಲಿ ನಿಮ್ ಕೈಯಿಂದ ತಾಳಿ ಕಟ್ಟಿಸ್ಕೊಂಡಿದ್ದು ನಿಮ್ಗೆ ನೆನಪಿರ್ಬಹುದಲ್ಲ. ಈ ಮುಂದಿನ ಅಕ್ಕನಿಗೆ ನಿನ್ ಧ್ವನಿ ಬದಲಾಗಿದೆ ಅಂದ್ರಲ್ಲ, ಜ್ಞಾಪಿಸ್ಕೊಳ್ಳಿ. ಈಗ ಇದಕ್ಕಿಂತ ಬಲವಾದ ಸಾಕ್ಷಿ ಆಧಾರ ಇನ್ನೇನು ಬೇಕಾಗಿದೆಯಪ್ಪ ಶ್ರೀಧರ? ಈಗಲಾದ್ರೂ ವಾಣಿನ ಹೆಂಡತಿ ಅಂತ ಒಪ್ಕೋತೀಯ ತಾನೆ? ಈಗ ನೀನ್ ಕುರೂಪಿ ಆಗಿದ್ದೀನಿ, ರೂಪ ಇರೋ ಅಂತ ಯಾರನ್ನಾದ್ರೂ ಮದುವೆ ಆಗಿ ನಾನು ವೃದ್ಧಿ ಮಾಡಲ್ಲ. ಆದ್ರೆ ಈ ಮನೆಯಿಂದ ಮಾತ್ರ ದಯವಿಟ್ಟು ನನ್ನ ಆಚೆ ಕಳಿಸ್ಬೇಡಿ, ಆಚೆ ಕಳಿಸ್ಬೇಡಿ. ಅಮ್ಮ, ಅಮೃತ, ನನ್ ಗಂಧ ಅಮೃತ. For more updates, like, comment, subscribe to our channel.